ಹೆಂಗೆ ಹುಟ್ಕೊಳ್ತಿ ಸಾಂಗು ಅಂತ ಹೇಳಿ. ಒಂದು ದಿವಸ ಅದೇ ಮನ್ಯಾಗ ಸಂಜೆ ಹೊತ್ತು ಪೂಜೆ ಮಾಡ್ಬೇಕಾರ ದೀಪಗೆ ಪಚ್ಚಿ ಧೂಪ ಬಿಡಬೇಕಾರೆ ಒಂದು ಟ್ಯೂನ್ ಸ್ಟ್ರೈಕ್ ಆಯ್ತು. ಗುರು ರಾಘವೇಂದ್ರ ರಾಘವೇಂದ್ರ. ನಾನು ಅಲ್ಲೇ ಕಂಪೋಸ್ ಮಾಡಕ್ ಶುರು ಮಾಡಿದವ್ರು, ಅದೇನೋ ಫೋನ್ ಬಂತು ಅಂತ. ಅಲ್ಲಿ ನನಗೆ ಮೊದಲಿಗೆ ವಿಚಾರ ಬಂದದ್ದು ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ ಚಲೋ ಆಡ್ತೀಯ ಕಣಪ್ಪ. ಅದು ಶ್ರುತಿ ಬಗ್ಗೆ ಜ್ಞಾನ ಇಲ್ವಲ್ರಿ ಏನು? ಶ್ರುತಿನಾ ಇವ್ರ ಕೇಳಿದ್ರಲ್ಲ ಆಗ್ಲೇ, ಅಯ್ಯ ತಗಳಪ್ಪ ಯಾರೋ ಶ್ರುತಿನೇ ಗೊತ್ತಿಲ್ಲ ನೋಡ್ರಿ ನಿಮ್ಗೆ. ಬಟ್ ಆ ಕ್ಷಣ ಪುಣ್ಯಕ್ಷೇತ್ರದಾಗ ಮೇಡಮ್ ಹಾಡಬೇಕು ಅನ್ನೋದು ಐತಿಲ್ರಿ, ಎಲ್ಲಿಂದ ಎಲ್ಲಿಗ್ರಿ. ಇನ್ನು ಅವಾಗಂತೂ ನನಗೆಲ್ಲ ನಾನು ಭೂಮಿ ಮೇಲೆ ಇರಲಿಲ್ಲ ಬಿಡ್ರಿ. ರಾಯರ್ ಯಾವತ್ತಾದ್ರೂ ಕನ್ಸಲ್ ಬಂದಿದ್ರ ಅಂತೇಳಿ ಅಂದ್ರೆ ನಿಮಗೆ? ಅವರು ನಾಮಸ್ಮರಣೆ ಮಾಡಿದ್ರೆ ಅಷ್ಟೇ ಮೇಡಮ್ ಸಾಕು, ಅವರೇ ದಾರಿ ತೋರ್ಸ್ಕೊಂಡು ಹೋಗ್ತಾರೆ. ನನಗೆ ಮೈ ಕೈ ಎಲ್ಲ ನಡಕೈತಿ ಬಿಟ್ಟಿದ್ರಿ. ಏನ್ ಅನ್ಕೊಂಡಿದ್ದೆ ಸಿಂಗರ್ ನೀನು? ಅವ್ನ ಚೆನ್ನಾಗಿ ಆಡ್ತಾ ಇರ್ಬೇಕಾರೆ ಈ ಶುಡ್ ಬಿ ಅಲರ್ಟ್. ರಾಯರ ಪವಾಡಗಳು ಕನಸಲ್ಲಂದ್ರೆ ರಾಯರ ಬೃಂದಾವನ ದರ್ಶನ ಆಗಿದೆ ಮೇಡಮ್. ಅದು ಸಣ್ಣದಲ್ರಿ, ಬಹಳ ಬೃಹದಾಕಾರವಾದ ಎಲ್ಲಿಯೂ ತಿಂಗು ನೋಡಿದ್ರಿ, ಅದು ನಿಂಗು ನೋಡಿದ್ರಿ. ಅದು ಬೆಳಕೆ ಇಲ್ರಿ ಮೇಡಮ್, ಜೋಬಡ್ಯಾಗ ಬರೀ ಕ್ಯಾಂಡಲ್ ಓದಿ ಅಪ್ ಟು ಸೆಕೆಂಡ್ ಪೀಸ್ ವರೆಗೂ ನಾವು ಜೋಬಡ್ಯಾಗ ಓದಿರೋದು. ಬೆಂಗಳೂರಿಗೆ ಬಂದಿವ್ರಿ, ನಮ್ಮ ಅಪ್ಪ ನೆನಪಾಗ ಆಡಕೈತೈತೆ. ನಾನು ಇನ್ನ ಡಿಗ್ರಿ ಸ್ಟೂಡೆಂಟ್. ನಾವು ಏನ್ ಜವಾಬ್ದಾರಿಗಳಂದ್ರೆ ಅವಾಗ ಕಲಿತಿದ್ದ. ಇಡೀ ಕುಟುಂಬದ ಜವಾಬ್ದಾರಿ ಉಳ್ತೈತೆ ನನಗಲ್ಲಿ. ಬೆಂಗಳೂರಿಗೆ ಬದುಕು ಮಾಡಕ್ ಅನ್ಸಿಕ್ ಬರಕ್ ಶುರು ಮಾಡ್ಬಿಟ್ಟು ನನ್ನ ಕಷ್ಟ ನೋಡಕ್ಕಾಗಲಾರ್ದ ಒಂದೊಂದ್ಸತಿ ಗುರುಗಳು ರೊಕ್ಕ ಕಟ್ಕೊಳ್ಸೋರು ನನಗೆ. ಸಂಗೀತ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ನನ್ನನ್ನು ಸಲ್ಲಿಸಿದವರು ನನ್ನ ಇನ್ನೊಬ್ಬ ತಂದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಸ್ ವೀಕ್ಷಕರೇ, ತಾವೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ತೀರಿ, ಏನಪ್ಪ ಈ ಒಂದು ಮಂತ್ರದ ಮೂಲಕ ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಸ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಭಕ್ತಿಗೀತೆ ಬಹಳಷ್ಟು ಟ್ರೆಂಡಲ್ಲಿತ್ತು. ಆ್ಯಂಡ್ ನೋಡಿದಂತಹ ಪ್ರತಿಯೊಬ್ಬರು ಕೂಡ ವಾವ್ ಇಷ್ಟು ಅದ್ಭುತವಾಗಿದೆ ಅಪ್ಪ ಈ ಸಾಂಗ್ ಅಂತ ಹೇಳ್ತಾರೆ. ಎಸ್, ಅದೇ ಕಾಯ ಗುರು ರಾಯ ಬಿಡದೆ ನನ್ನ ಕೈಯ. ಎಸ್, ನನ್ನ ವಾಯ್ಸಲ್ಲಿ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇಲ್ಲ ಇದು. ಈ ಸಾಂಗ್ನ ಕೇಳಿದಂತಹ ಪ್ರತಿಯೊಬ್ಬರು ಕೂಡ ನನ್ನ ದಿನ ಈ ರೀತಿಯಾಗಿ ಈ ಒಂದು ಸಾಂಗ್ನ ಮೂಲಕ ಪ್ರಾರಂಭ ಆಗುತ್ತೆ. ಅಯ್ಯೋ, ಎಂಥ ಅದ್ಭುತವಾದ ಕಂಪೋಸಿಷನ್ ಇದು, ಎಂಥ ಅದ್ಭುತವಾದಂತಹ ಸಾಹಿತ್ಯ, ಎಷ್ಟು ಚಂದ ಹಾಡಿದಾರಪ್ಪ ಅಂಥೇಳಿ ಬಹಳಷ್ಟು ಜನ ಒಂದಷ್ಟು ಪಾಸಿಟಿವ್ ಕಮೆಂಟ್ಸನ್ನು ಹಾಕ್ತಾಯಿದ್ರು. ಜೊತೆಗೆ ಸುಮಾರು 19 ಮಿಲಿಯನ್ ಈ ಒಂದು ವ್ಯೂವ್ಸನ್ನು ಪಡೆದುಕೊಂಡಿದೆ ಈ ಒಂದು ಸಾಂಗು. ಎಸ್, ಈ ಸಾಂಗ್ನ ಮುಖ್ಯ ಕಾರಣಕರ್ತರು ಅಂತ ಹೇಳ್ಬೋದು ಕರಿಬಸವ ತಡ್ಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಈ ಸಾಂಗ್ ಯಾವ ರೀತಿಯಾಗಿ ಉಟ್ಕೊಳ್ತೋ ಅವರ ಜರ್ನಿ ಬಗ್ಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಎಸ್, ಕರಿಬಸವ ಅವರು ನಮಸ್ತೆ, ಹೇಗಿದ್ದೀರಿ? ಆರಾಮದೀನಿ ಮೇಡಮ್, ನೀವು ಹೆಂಗಿದ್ದೀರಿ? ನಾನು ಚಲೋ ಅದೀನಿ. ಭಾಳ ಖುಷಿ ಆಗತ್ತೈತ್ರಿ ಸರ್. ನನಗೇನು ಗೊತ್ತಾ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಎಷ್ಟು ಚಲೋ ಸಾಂಗ್ ಕೊಟ್ಟಾರಲ್ಲ ಅನ್ನೋದೇ ಭಾಳ ಖುಷಿ ಆಯ್ತು ನನಗೆ. ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನನಗೆ. ನೀವು ಬಂದಿದ್ದು ಭಾಳ ಖುಷಿ ಆಗೈತಿ ನನಗೆ. ನೀವು ನೋಡಿದ ತಕ್ಷಣ ಅದೇ ಆ ಸಾಂಗೇ ನೆನಪಾಗತ್ತೈತಿ. ಅದ ಭಾಳ ಮಂದಿ ಕಮೆಂಟ್ ಹಾಕಿದ್ರು, ನೋಡಿದ್ದೆ ನಾನು. ನನ್ನ ದಿನ ಪ್ರಾರಂಭ ಆಗೋದೇ ಈ ಒಂದು ಸಾಂಗ್ನ ಮೂಲಕ ಅಂತ ಹೇಳಿ. ಆಮೇಲೆ ಅದು ನೋಡಿದ ತಕ್ಷಣ ಏನೋ ಒಂದು ನಮ್ಮ ಜೀವನದಲ್ಲಿ ಏನೋ ಒಂದು ಉತ್ಸಾಹ ಬರುತ್ತೆ, ಜೀವನದ ಮೇಲೆ ಒಂದು ನಂಬಿಕೆ ಬರುತ್ತೆ. ಆ ಸಾಂಗ್ ಕೇಳಿದಾಗ ಏನೋ ಖುಷಿ ಆಗುತ್ತೆ, ನಮ್ಮ ಜೀವನದಲ್ಲಿ ರಾಯರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹುಟ್ಟುತ್ತೆ ಅಂತ ಹೇಳಿ ಭಾಳಷ್ಟು ಜನ ಕಮೆಂಟ್ ಹಾಕಿದ್ರು. ಮೊದಲನೇದಾಗಿ ಆ ಸಾಂಗ್ನ ಮೂಲಕ ಈ ಕಾರ್ಯಕ್ರಮನ ಶುರು ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆ್ಯಂಡ್ ಭಾಳ ಜನ ಕಾಯ್ತಿದ್ದಾರೆ ಅದನ್ನು. ನಾನು ಅದನ್ನು ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದೀನಿ. ಆ ಸಾಂಗ್ ನಿಮ್ಮ ಕಡೆಯಿಂದ. ಎಸ್ ಮೇಡಮ್. ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ. ರಾಯರಿದ್ದಾರೆ. ಎಸ್ ಸರ್, ನಿಮ್ಮ ಕಣ್ಣಂಚಲ್ಲಿ ನೀರು ಕಾಣಿಸ್ತಾ ಇದೆ. ಅದು ನಾವೆಲ್ಲ ಗುರು ಪ್ರೇಮಿಗಳು ಮೇಡಮ್, ಅಷ್ಟೇ, ಬೇರೆ ಯಾವ್ದು ನಮ್ಗೆಲ್ಲ ಗುರು ಭಕ್ತಿ ಬಿಟ್ಟು ಏನು ಗೊತ್ತಿಲ್ರಿ. ನಮ್ಮ ಕಡೆಗೆಲ್ಲ ಗೊತ್ತದ್ರಿ, ಮಠದ ಪರಂಪರೆ ಜಾಸ್ತಿ, ಶರಣ ಪರಂಪರೆ ಜಾಸ್ತಿ. ನಮಗೆಲ್ಲ ಇವ್ರ ಮುಖಾಂತರ ನಮಗೆಲ್ಲ ದೇವ್ರ ದರ್ಶನ ಆಗದ್ರಿ, ಅಷ್ಟೇ ರೀ, ಇನ್ನೇನಿಲ್ಲ. ಸರಿ, ಸುಮಾರು 19 ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿದೆ. ಭಾಳ ನೋಡಿದಂಥವ್ರು ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಕಮೆಂಟ್ಗಳು. ಅಯ್ಯೋ, ಎಷ್ಟು ಅದ್ಭುತವಾಗಿ ಆಡಿದ್ದಾರೆ, ನಿಮ್ಮ ಧ್ವನಿಯಲ್ಲಿ ಎಷ್ಟು ಚಂದ ಮೂಡಿ ಬಂದಿದೆ ಆ ಸಾಂಗು. ಆ ರೆಸ್ಪಾನ್ಸ್ ನೋಡಿ ಏನು ಹೇಳ್ತೀರಿ? ನಿಮ್ಮ ಮೇಲೆ ಇಟ್ಟಂತಹ ಪ್ರೀತಿ. ನನಗನ್ಸತ್ತೆ ರೀ ಮೇಡಮ್, ಒಂದು ವಚನ ಇದ್ರು ನಮ್ಗೆ ಬಸವಣ್ಣಪುರ ಮಾಡಿರೋಂಥದ್ದು.
ಅಂದರೆ ಗುರು ಒಲಿದ್ರೆ ಏನೇನಾಗ್ತದೆ ಅನ್ನೋದಕ್ಕೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ನೀನೊಲಿದರೆ ವಿಷವೂ ಅಮೃತವಾಗುವುದಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಅದಕ್ಕೆ ನಾನು ಅನ್ವರ್ಥ ಅಷ್ಟೇ. ನೀನು ಅಂದರೆ ಗುರು ಒಂದ್ಸತಿ ಕೊಡೋಕೆ ಶುರು ಮಾಡೋದಂದ್ರೆ ಏನೇನಾಗ್ತದೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ರೀ. ಯಾಕಂದ್ರೆ ಬಹಳಷ್ಟು ಎಲ್ಲರ ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಕರುಣೆ ಆಗೇ ಆಗಿರ್ತದ, ಬಟ್ ಅದು ಅನುಭವಕ್ಕೆ ಬಂದಿರಂಗಿಲ್ಲ ಅಷ್ಟೇ. ಬಟ್ ಈ ರಾಯರ ಹಾಡು ಬರೋಕ್ಕಿಂತ ಮುಂಚೆಗೆ ಓಕೆ, ನಾನು ಒಂದು ಹಂತದ ಗಾಯಕ ಅಷ್ಟೇ, ಒಂದು ಹಂತದ ಗಾಯಕ. ಏನು ಹಾಡ್ತೀವಿ, ಸಿನಿಮಾ ಹಾಡುಗಳು ಹಾಡ್ತಾ ಇದ್ವಿ. ಬಟ್ ನನ್ನಲ್ಲೊಂದು ಬೇರೆ ಥರದಾದಂತಲೇ ಒಂದು ಆಸಕ್ತಿ, ಹಾಡುಗಳನ್ನ ಹಾಡ್ಬೇಕು ಅನ್ನೋದಿತ್ತು, ವಚನಗಳು ಹಾಡಬೇಕು, ದಾಸ ಸಾಹಿತ್ಯ ಹಾಡಬೇಕು ಅನ್ನೋದ ಮುಂಚೆನೂ ನಿತ್ರಿ. ಬಟ್ ಆದ್ರೆ ಅದಕ್ಕೆ ಸರಿಯಾದ ಸಮಯ ಬೇಕು, ಸರಿಯಾದ ಪ್ರೇರಣೆ ಬೇಕು. ಹಂಗಾಗಿ ಆ ಕಾಲಕ್ಕೆ ರಾಯರ ಹಾಡು ನಮ್ಗೆ ಆಯ್ತು, ಹಾಡಿದ್ವಿ. ಏನೆಲ್ಲ ತುಂಬಾ ಸಿಕ್ತು ಮೇಡಮ್ ನಮಗೆ. ನಿಜವಾಗ್ಲೂ ಹೇಳಕೈತೀನಿ ರೀ, ಅದು ಯಾವ್ಯಾವ ರೂಪದಲ್ಲಿ ಸಿಕ್ತಂತ ಗೊತ್ತಿಲ್ರಿ. ಏನು ಒಂದು ಗುರು ಕರುಣೆ ಅನ್ನೋದು ಬರೀ ಒಂದು ಹಣದ ರೂಪದಲ್ಲಿ ಬರ್ಬೇಕಂತೇನಿಲ್ಲ, ಜನಗಳ ಪ್ರೀತಿ ರೂಪದಲ್ಲಿ ಬಂತ್ರಿ. ಅಂದ್ರೆ ಬಹಳ ವರ್ಷಗಳಾಗಿತ್ತು ಜನಗಳ ಆ ಒಂದು ಪ್ರೀತಿನ ಪಡ್ಕೊಂಡು. ಮತ್ತೆ ನನ್ನನ್ನು ಸಕ್ಸಸ್ ನೋಡಕ್ಕೆ ಒಂದಷ್ಟು ಜನ ಅಭಿಮಾನಿಗಳಿದ್ರು. ಇವನ ಹತ್ರ ಇಷ್ಟ ಐತಲ್ಲ, ಇನ್ನೂ ಏನೋ ಬೇಕು, ಇವ್ನಿಗೇನು ಸಿಗೋತಲ್ಲ ಅಂತ. ಅದನ್ನು ಗುರು ರಾಯರ ಮುಖಾಂತರ ಬಂತ್ರಿ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಅವರು ರಾಯರು ಕರುಣಿಸಿದ್ರು, ಗುರು ಕರುಣಿಸಿದ, ಎಲ್ಲ ಚಲೋ ಆಯ್ತು ಮೇಡಮ್ ಅಷ್ಟೇ. ಹೆಂಗೆ ಹುಟ್ಕೊಳ್ತಿ ಸಾಂಗ್ ಅಂತ ಹೇಳಿ ಮೇಡಮ್, ನಾನು 2018 ಕನ್ನಡ ಕೋಗಿಲೆ ಅಂತ ರಿಯಾಲಿಟಿ ಶೋ ಬಂತು. ಅಲ್ಲಿಂದ ನಾನು ಒಬ್ಬ ಸಾಹಿತಿ ಅಂತ ಆಯ್ತು, ನಾನು ಬರೀಬಲ್ಲೆ ಅಂತ ಅನಿಸ್ತು. ಅದು ಬೇರೆ ತರ ಸ್ಟೋರಿ. ಅದು ಅಷ್ಟು ವರ್ಷ ಆಗಿ ನಾನು ಆಗ್ಲೇ ಮಾಡ್ಬಿಡ್ಬೋದಾಗಿತ್ತು ರಾಯರ ಹಾಡನ್ನ. ಅಂದ್ರೆ ನಾನು ಸುಮಾರು ಹಾಡುಗಳನ್ನ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂತ ಬಂದ್ರಿ. ಉತ್ತರ ಕರ್ನಾಟಕ ಹಾಡುಗಳು, ಪ್ಯಾತೋ ಹಾಡು, ತಮಾಷೆ ಹಾಡುಗಳು ಮಾಡೀನಿ, ಲವ್ ಹಾಡು ಮಾಡೀವಿ, ಎಲ್ಲ ತರ ಹಾಡುಗಳು ಮಾಡಿದೀವಿ. ನಾನು ಅವಾಗ್ಲೇ ಬರಿಬೋದಿತ್ತು ರಾಯರ ಹಾಡು. ಅವತ್ತೇ ಬರೋದು, ಆಗ್ಲೇ ಬರೋದು ಮಾಡ್ಬಿಡ್ಬೋದಾಗಿತ್ತು. ಏನ್ ರಾಯರ ಹಾಡು ಬರ್ದಿದ್ದೆಲ್ಲ ಹಿಟ್ ಆಗ್ತವ, ಮಾಡ್ಬಿಡಮ್ಮ, ರಾಯರ ಹೆಸರು ಇಟ್ಕೊಂಡು ಬೆಳೆದ್ ಬಿಡಮ್ಮ, ನನಗೆ ಬಂದೇ ಇಲ್ರಿ ಅದು, ಅದು ಅನಿಸ್ಲೇ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇತ್ತು ರಾಯರ ಹಾಡು ಮಾಡ್ಬೇಕು ಅಂತ. ಇದು ನೋಡ್ರಿ ಹೆಂಗ ಸರಿ ಸೈಕಲ್ ಅಂದ್ರ, ಅದು ಈ ಒಂದು ಕಾರ್ಯಕ್ಕೆ ಇನ್ನೊಬ್ಬ ಮುಖ್ಯ ಕಾರಣಕರ್ತರು ಇದಾರೆ. ಅವ್ರಿಗೂ ಗೊತ್ತಿಲ್ಲ ಅದು. ನಾನು ಒಬ್ಬ ಒಂದು ರೀತಿಯಲ್ಲಿ ಕಾರಣಕರ್ತ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ನಾವು ಅವರೆಲ್ಲ ದೊಡ್ಡ ಅಭಿಮಾನಿಗಳೇ, ನೀವು ಸೇರಿದಂತೆ ಕೂಡ. ಗಿಚ್ಚಿಗಿಲಿ ಅಂತ ಶೋ ಬರ್ತದ್ರಿ. ಆ ಶೋ ಅಲ್ಲಿ ಸಾಧು ಸರ್, ಶ್ರುತಿ ಮೇಡಮ್, ಕೋಮಲ್ ಸರ್ ಎಲ್ಲ ಜಡ್ಜಸ್ಗಳು. ಅಲ್ಲಿ ನನ್ನ ಎಂಟ್ರಿ ಒಂದು ಹಾಡಿನ ಮುಖಾಂತರ ಆಗುತ್ತೆ. ಯಾವ್ದು ಬ್ಯೂಟಿ ಬೆಂಕಿ ಐತಿ ಹಾಡು, ಅದು ತುಂಬಾ ವೈರಲ್ ಆಯ್ತು. ನಾ ಹಾಡು ಹಾಡಿದಾಗ ಎಲ್ಲರೂ ಇಷ್ಟಪಟ್ರು. ಕೋಮಲ್ ಸರ್ ತುಂಬಾ ಇಷ್ಟಪಟ್ರು. ಏನ್ರಿ ಚೆನ್ನಾಗ್ ಹಾಡ್ತೀರಾ, ಯಾವ್ದೋ ರೇಮನ್ ಸ್ಟುಡಿಯೋದಲ್ಲಿ ಒಬ್ಬ ದೊಡ್ಡ ಗಾಯಕ ಹಾಡ್ದಂಗೆ ಕೇಳಿಸ್ತೀರಿ, ಈಗ ಯಾವ ಯೂನಿಕ್ ವಾಯ್ಸ್ ಮ್ಯಾನ್, ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಅಲ್ಲೆಲ್ಲ ಹೇಳಿದ್ರಿ. ಆಯ್ತು ಸರ್. ಶೋ ಮುಗೀತು, ಅವ್ರಿಗೆ ಒಂಥರ ಅಭಿಮಾನ ಇತ್ತು ನಮ್ಮ ಮೇಲೆ. ಶೋ ಎಲ್ಲ ಮುಗಿದ ಮೇಲೆ ಒಂದ್ ದಿವಸ ಫೋನ್ ಮಾಡ್ತಾರೆ. ಶೋ ಎಲ್ಲ ಮುಗಿದೊಂದು 3 ತಿಂಗಳಾದ ಮಕ್ಕ ಫೋನ್ ಮಾಡ್ತಾರೆ. ಯಾರು ಕೋಮಲ್ ಸರ್, ಗುರು ಎಲ್ಲಿದೆ ಗುರು ಅಂತ ಹೇಳಿ. ಸರ್ ನೀವು ಹಿಂಗೆ ಅದೇ ನಮ್ಮ ಅಣ್ಣನಿಗೆ ಪಾಠ ಮಾಡ್ಬೇಕು ಗುರು, ಮಾಡ್ತೀರಾ ಅಂದ್ರು. ಸರ್ ನಾನಾ ಅಂದೆ. ಮಾಡು ಗುರು, ಎಲ್ಲ ನೀನ್ ಮಾಡ್ತೀಯಂತೆ, ಸಂಗೀತ ಪಾಠ ಮಾಡ್ತೀಯಂತೆ, ನಮ್ಮ ಅಣ್ಣನಿಗೂ ತುಂಬಾ ಇಷ್ಟ. ಅವ್ರನ್ನ ಯಾರು ಜಗ್ಗೇಶ್ ಸರ್ ಪಾಠ ಮಾಡಕ್ ಕರೀತಿರೋದವ್ರು ನನ್ನ. ಆಯ್ತ್ರಿ ಸರ್ ಮಾಡತ್ತಂದೆ. ಆಯ್ತು ನಮ್ಮ ಅಣ್ಣ ಇದಾರ, ಮಾತಾಡು ಗುರು ಅಂದ್ರು. ಸರ್ ನಮಸ್ಕಾರ ಕರಿಬಸೂರೇ, ಆರಾಮಿದ್ದೀರಾ ಅಂತೆಲ್ಲ. ಸರ್ ಆರಾಮಿದೆ ಸರ್, ಪಾಠ ಮಾಡ್ತೀರನ್ರಿ ಅಂದ್ರೆ. ಸರ್ ಮಾಡ್ತೀನಿ ಸರ್. ಆಯ್ತು, ಒಂದ್ ದಿನ ಮಾಡಿ ಅವ್ರ ಮನೆಗೆ ಹೋದ್ರಿ ಮೇಡಮ್, ಪಾಠ ಮಾಡಕ್ ಹೋದೆ. ಅವರೆಲ್ಲ ನಮ್ಗೆ ತುಂಬಾ ಇಷ್ಟ ಜಗ್ಗೇಶ್ ಸರ್ ಅಂದ್ರೆ. ಮತ್ತೆ ಅವರು ರಾಯರ ಕುರಿತಾದಂತಹ ಪೌಡ್ಗಳನ್ನ ಹೇಳ್ತಿರ್ಬೇಕಾದ್ರೆ ನಮ್ಗೆಲ್ಲ ಗುಜುಮ್ಸ್. ಅವ್ರು ಮಾತಾಡಿದ್ರೆ ಚಂದ ಅನ್ನೋ ಕೇಳ್ತಿದ್ದವ್ರು. ಈಗ ಅವ್ರ ಮನೆಗೆ ಪಾಠ ಮಾಡಕ್ ಹೊಂಟೇರಿ ನಾನು. ಹೋದಾಗ ಏನಾಯ್ತು, ಅವ್ರ ಮನೆಗೆ ಹೋದ ತಕ್ಷಣ ದೊಡ್ಡ ರಾಯರ ಫೋಟೋ ಅದ, ಎಲ್ಲ ನಮಸ್ಕಾರ ಮಾಡಿ, ಆಮೇಲೆ ಅವರೊಂದು ಗುರು ಅಂದ್ರೆ ಸಂಗೀತ ಕಲಿಕೆಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೇಶಿ ಪಾಠ ಶುರು ಮಾಡಿದ್ರಿ. ಫಸ್ಟ್ನೇ ದಿವಸ ಏನು ಮಾತಾಡ್ಲಿಲ್ಲ, ಸುಮ್ಮನೆ ಅದು ಇದು ಏನ್ ಮಾಡ್ತೀರಾ ಏನಿಲ್ಲ ಅಂತ ಹೇಳಿದ್ರೆ, ಈ ಚೆನ್ನಾಗಿ ಆಯ್ತಪ್ಪ, ಒಳ್ಳೇದಾಗ್ಲಿ ನಿನಗೆ, ಹಂಗೆ ಹಿಂಗೆ ಅಂತ ಆಯ್ತು. ಫಸ್ಟ್ ದಿನ ಒಂದು ಕ್ಲಾಸ್ ಮಾಡಿದ್ರಿ ಸರ್ಗೆ. ಅವರು ತುಂಬಾ ಚೆನ್ನಾಗಿ ಹಾಡಿದ್ರು, ಅವ್ರ ಹಳೆ ಅನುಭವಗಳೆಲ್ಲ ಹೇಳಿದ್ರು. ಜಗ್ಗೇಶ್ ಸರ್ ಹೇಳಿದ್ರು. ಅದಾದ್ಮೇಲೆ 2ನೇ ದಿನ ದ್ವಿತೀಯ ವಿಜ್ಞಾನ ಬಿಡೋದು ಅಂತ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಫಸ್ಟ್ನೇ ದಿವಸ ಆದ್ಮೇಲೆ 2ನೇ ದಿನನೂ ಕಂಟಿನ್ಯೂ ಕ್ಲಾಸ್ ಮಾಡ್ತಿದ್ರು. ಹೋದ್ರಿ. ಅವತ್ತು ಹೋದಾಗ ಏನಾಯ್ತು, ಅವ್ರು ಹೇಳಿದ್ರು, ಕಂಪೋಸ್ ಎಲ್ಲ ಮಾಡಕ್ ಬರುತ್ತೇನ್ರಿ ನಿಮ್ಗೆ ಅಂದ್ರು. ರೀ ಸರ್, ನನ್ನ ಹಾಡುಗಳೆಲ್ಲ ನಾನೇ ಮಾಡಿರೋದು. ಹೌದಾ, ಎಲ್ಲ ತೋರಿಸಿ ಅಂದ್ರು. ನಾನು ಹಾಡುಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ತೋರಿಸಿ. ಪರವಾಗಿಲ್ಲ ಕಣೆ, ಎಲ್ಲ ಮಾಡ್ತೇನೆ ನೀನು ಅಂತಂದ್ರು. ಆಯ್ತು. ಅಲ್ಲಿಗೂ 2ನೇ ಕ್ಲಾಸ್ ಬಗ್ಗೆ ಏನು ಮಾತಾಡಿಲ್ರಿ. ಮುಂದಿನ ವಾರ ಬಂದಾಗ ಅವ್ರಿಗೆ ಏನು ಅನಿಸ್ತು, ಏನಿಲ್ಲ, ನಿಮ್ಮ ಹಾಡುಗಳೆಲ್ಲ ಕೇಳಿದೆ ನಾನು, ರಾಯರ ಮೇಲೆ ಒಂದು ಹಾಡು ಮಾಡಿ ಅಲ್ಲ, ಅದೇನು ಬೇಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂದರು. ಒಂದು CD ಟೈಪ್ ಮಾಡಿಬಿಡಿ ಅಂತ ಹೇಳಿದ್ರು. ಅವ್ರದ್ದು ನಮ್ಮದೇ ಒಂದು ಸ್ಟುಡಿಯೋ ಇದೆ, ಅದಕ್ಕೆ ಏನು ಬೇಕೆಲ್ಲ ಖರ್ಚು ವೆಚ್ಚಗಳನ್ನ ನೋಡ್ಕೊತೀನಿ, ಎಂತೆಂಥವ್ರು ಬೇಕೆಲ್ಲ ಕರೆಸು, ಎಲ್ಲ ಮಠಗಳಲ್ಲೂ ಪ್ರಚಾರ ಆಗಬೇಕು, ಎಲ್ಲ ಮಠಗಳಲ್ಲೂ ಹಾಕಬೇಕು, ಹಂಗೆ ಮಾಡೋದು. ಆಯ್ತು ರೀ ಸರ್ ಅಂತ ಹೇಳಿದ್ರಿ. ನಾನು ಅಲ್ಲೇ ಕಂಪೋಸ್ ಮಾಡೋಕೆ ಶುರು ಮಾಡಿದೆ. ಅವ್ರದ್ದೇನೋ ಫೋನ್ ಬಂತಂತ. ಅಲ್ಲಿ ನನಗೆ ಮೊದಲಿಗೆ ವಿಚಾರ ಬಂದಿದ್ದು ರಾಯರ ಮೇಲೆ ಹಾಡು ಮಾಡೋದು. ಆಮೇಲೆ ಮಾಡಿದ್ರಿ. ಅದಾದ್ಮಕ್ಕ ಸರ್ರಿಗೇನು ಕಾರಣಾಂತರಗಳಿಂದ ಮತ್ತೆ ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅವರು ಸ್ವಲ್ಪ ಬಿಸಿ ಇದ್ರು, ಮತ್ತೆ ಅನಾರೋಗ್ಯ ಸಮಸ್ಯೆ ಆಯಿತು. ಬಸವರಾಜ್ ನಾನು ಫ್ರೀ ಇದ್ದಾಗ ಹೇಳ್ತೀನಪ್ಪ ಬಾ ಅಂತಂದ್ರು. ಅಲ್ಲಿಗೆ ಮುಗಿತ್ರಿ.
ಎಷ್ಟೋ ವರ್ಷಗಳ ಹಿಂದೆ ಇದ್ದಂತಹ ಒಂದು ಆಸೆ ಮತ್ತೆ ಚಿಗುರೊಡೆಯಕ್ಕೆ ಶುರುವಾಯಿತು. ಈಗ ರಾಯರ ಹಾಡಿಗೆ ಎಲ್ಲೋ ಒಂದು ಕಡೆಯಿಂದ ಪ್ರೇರಣೆ ಆಗ್ಯದ, ಇದನ್ನು ಬಿಡಬಾರ್ದಲ್ಲ ಅಂತ ನೋಡಿದ್ರೆ ಟ್ಯೂನ್ ಬರವಲ್ತ್ರಿ ಮೇಡಮ್. ಈಗ ನಾವು ಟ್ಯೂನ್ ಮಾಡ್ತೀವಿ ಅಂದ್ರೆ ಮಾಡಿಬಿಡ್ತೀವಿ ರೀ, ಈಗೇನು ದೊಡ್ಡ ವಿಷಯ ಇರಲ್ಲ. ಈಗ ಸಿದ್ಧಗಂಗಾ ಸ್ವಾಮಿಗಳ ಮೇಲೆ ನಾನು ಮೊದಲೇ ಹಾಡು ಮಾಡಿದ್ದು. ಸಿದ್ಧಗಂಗಾ ಸ್ವಾಮಿಗಳು, ಪುಟ್ಟಯ್ಯಜ್ಜವರು, ಗವಿಸಿದ್ದೇಶ್ವರರು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಏನು ಮುಖ್ಯ ಕಲಿಯುಗದ ಗುರುವರಿಯರು ಏನಿದಾರ ಇವ್ರ ಮೇಲೆ ಹಾಡು ಮಾಡ್ಬೇಕಂದ್ರೆ ಸುಮ್ಮನೆ ಕಮರ್ಷಿಯಲ್ ಮಾಡೋಕ್ಕಾಗಿಲ್ಲ. ಅಲ್ಲ ಬೇರೆಯವ್ರು ಮಾಡ್ಬೋದು. ಈಗ ನಿಮ್ಮ ಬಗ್ಗೆ ಒಂದು ಹಾಡು ಮಾಡಿ ಅಂದ್ರೆ ಮಾಡಿಬಿಡ್ತೀನಿ ಮೇಡಮ್ ನನಗೆ. ಈಗ ನಿಮ್ಮ ಟಿ ವಿ ಬಗ್ಗೆ ಮಾಡಿದ್ರೆ ಮಾಡಿಬಿಡ್ತೀವಿ ಅಂದರೆ ಅವೆಲ್ಲ ಅದಕ್ಕೇನು ಹಂಗಿಲ್ಲ, ಸುಮ್ಮನೆ ಒಂದು ಬರೆಯೋದಷ್ಟೇ. ಈ ಭಕ್ತಿ ಅನ್ನೋದು ಐತಲ್ರಿ ಮನುಷ್ಯನಿಂದ ಹುಟ್ಟಬೇಕಾಗ್ತದೆ. ಟ್ಯೂನ್ ಬರವಲ್ತ್ರಿ ಮೇಡಮ್, ಅದು ರಾಯರ ಸಂಘದ ಟ್ಯೂನ್ ಬರವಲ್ತ್ರಿ. ಆಯಿತು, ಆಮೇಲೆ ಅವರು ಸರ್ ಆ ಕಡೆ ಮರೆತು ಬಿಟ್ರೆ ನಮ್ಮನ್ನ. ಆಮೇಲೆ ನಾವು ಏನು ಫಾಲೋ ಅಪ್ ಮಾಡೋಕೆ ಹೋಗಲಿಲ್ಲ. ಆಮೇಲೆ ನಾನು ಅದ್ರ ಗುಂಗಿನಿಂದ ಸುಮ್ಮನೆ ಇದ್ದೆ ರೀ. ಒಂದು ದಿವಸ ಅದೇ ಮನ್ಯಾಗ ಸಂಜೆ ಹೊತ್ತು ಪೂಜೆ ಮಾಡ್ಬೇಕಾರೆ ದೀಪಗೆ ಪಚ್ಚಿ ಧೂಪಗೆ ಬೆಳಬೇಕಾರೆ ಒಂದು ಟ್ಯೂನ್ ಸ್ಟ್ರೈಕ್ ಆಯ್ತು ರೀ. ನಿಮಗೆ ದೀಪ ಬೆಳಗಬೇಕಾರೆ? ಹಾಂ, ಧೂಪ ಹಿಂಗೆ ಬೆಳಬೇಕು. ಸ್ಟಾರ್ಟಿಂಗ್ಗೆ ಆಲಾಪ, ಈಗ ಹಾಡಿನ ಆಲಾಪ ಏನು ಬರುತ್ತೆ ಗೊತ್ತಾ, ಅದೇ ಟ್ಯೂನು ವಿತ್ ಲಿರಿಕ್ಸ್ ಬಂತು. ಅಂದರೆ ನಾನೇ ಕಂಪೋಸ್ ಮಾಡಿ ನಾನೇ ಲಿರಿಕ್ಸ್ ಬರೆಯೋದ್ರಿಂದ ಅದು ದೇವರ ಕೃಪೆ ಅಟ್ ಎ ಟೈಮ್ ಬಂದ್ಬಿಡುತ್ತೆ ರೀ. ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ ನಾನ ಇಷ್ಟೇ ಅಲ್ಲಿಗೆ ಸ್ಟ್ರೈಕ್ ಆಯ್ತು ರೀ. ಓ ಏನಪ್ಪ ಇದು, ಏನೋ ಮಜಾ ಇದೆಲ್ಲ ತಡಿ ಅನ್ಕೇಶ್ ಪಟ ಹೋಗಿ ಮತ್ತೆ ಸಿಸ್ಟಮ್ ಮನೆಗೆ ಒಂದು ಚಿಕ್ಕ ರೆಕಾರ್ಡಿಂಗ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ವಿ. ಕುತ್ಕೊಂಡು ರೆಕಾರ್ಡ್ ಮಾಡಿದೆ ಮೇಡಮ್. ರೆಕಾರ್ಡ್ ಮಾಡಿದೆ ಅದಕ್ಕೆ ಇವಾಗ ಸಿಕ್ತು ಒಂದು ಹಾಡು ಬರೆಯೋಕ್ಕೆ, ಒಂದು ಟ್ಯೂನ್ ಸಿಕ್ತು. ಅಲ್ಲಿಂದ ಶುರು ಆಯ್ತು ಮೇಡಮ್. ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡಿದೆ. ಇಲ್ಲಿ ಏನು ಕಂಪೋಸ್ ಮಾಡಬೇಕು, ಹುಕ್ ಲೈನ್ ಏನು ಮಾಡಬೇಕು, ಹುಕ್ ಲೈನ್ ಏನೋ ಬರ್ಬೇಕಲ್ಲ ರೀ, ಜನ ಗುಣಗಳಿಗೆ ಏನು ಬೇಕಲ್ಲ. ಟ್ಯೂನ್ ಮಾಡಿದೆ, ಸಾಹಿತ್ಯ ಬರೀಬೇಕು. ಆಯ್ತು ರೀ, ಪಲ್ಲವಿ ರೆಡಿ ಆಗಿಬಿಡ್ತು ರೀ. ಆಯಿತು, ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ. ಆಯ್ತು, ಮುಂದಿನ ನೊಂದ ಜೀವಕ್ಕೆ ಉಸಿರೇ ನೀನಯ್ಯ ನಾ ಇದು ಇನ್ನೂ ಫೈನಲ್ ಆಗಿಲ್ಲ. ನಾ ಗುರು ರಾಘವೇಂದ್ರ ಆಯ್ತು, ಬೇಸಿಕ್ ಆಯ್ತು. ಚರಣ ಬರೀಬೇಕು, ಚರಣ ಟ್ಯೂನ್ ಆಯ್ತು, ಅದಾಯ್ತು. ಆಮ್ಯಾಗ ಲಿರಿಕ್ಸ್ ಬರೀಬೇಕು. ಆಗ್ತಿಲ್ಲ. ಆಮೇಲೆ ತುಂಬ ಸಮಯ ತೊಗೊಂಡು ಕೂತ್ಕೊಂಡೆ. ಮತ್ತೆ ಒಂದು ಸ್ಟೆಚ್ಚಲ್ಲಿ ಬಂದೇ ಬಿಡುತ್ತೆ ಸಾಹಿತ್ಯ, ಅದು ಪಟ ಆಗುತ್ತೆ. ಇದಾದ್ಮೇಲೆ ಒಬ್ರಿಗೆ ನಾನು ಕೇಳಿಸಬೇಕಾಗಿತ್ತು. ಅವ್ರ ಹೆಸರು ಕಾರ್ತಿಕ್ ಅಂತ, ಕಿರುತೆರೆಯಲ್ಲಿ ಮತ್ತು ಹಿರಿತೆರೆಯಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ಅವ್ರಿಗೇನು ನನ್ನನ್ನು ಇನ್ನೂ ಬಸವ ನಿಮ್ಮಲ್ಲಿ ಏನೋ ಇದೆ ರೀ ಬಸವ, ಮಾಡ್ರಿ ಅಂತ ಅವ್ರಿಗೆ ತುಂಬ ಆಸೆ. ಅವ್ರನ್ನ ಒಂದೆರಡು ಹಾಡು ಡೈರೆಕ್ಟ್ ಮಾಡಿದ್ರು. ಫಸ್ಟ್ ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ನಿಮ್ಗೆ ಏನೋ ಕೇಳಿಸ್ಬೇಕು ಬನ್ನಿ ಅಂತ. ನನಗೆ ಏನಕ್ಕೆ ಆ ಥರದವ್ರು ಇಷ್ಟ ಆಗ್ತಾರಂದ್ರೆ ಮೇಡಮ್, ನಮ್ಮ ಯಶಸ್ಸನ್ನು ತಮ್ಮ ಯಶಸ್ಸು ಅಂತ ಭಾವಿಸ್ತಾರೆ, ನಮ್ಮ ಏಳಿಗೆಗೆ ಅವರು ಏಣಿ ಆಗ್ತಾರೆ ಅಂದಾಗ ಅಂಥವ್ರ ಜೊತೆ ಹಂಚ್ಕೊಳ್ಳೋಕೆ ಭಾಳ ಇದು. ಅವ್ರಿಗೆ ಫೋನ್ ಮಾಡಿದೆ, ಹೌದಕ್ಕೆ ಬಣ ನಿಮ್ಗೆ ಏನಕ್ಕೆ ಕೇಳಿಸ್ಬೇಕು ಬನ್ನಿ ಅಂದೆ. ಅವ್ರು ತುಂಬ ಪ್ರಾಕ್ಟಿಕಲಾಗಿ ಮಾತಾಡ್ತಾನೆ ಮನುಷ್ಯ. ಸೂರಿ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಹಂಗಾಗಿ ಹಿ ನೋ ವೆರಿ ವೆಲ್. ಕರೆಸಿದ ತಕ್ಷಣ ನಾನು ಒಂದು ಬೇಸಿಕ್ ಅರೇಂಜ್ಮೆಂಟ್ಸ್ ಮಾಡಿ ಸಾಹಿತ್ಯನೂ ಬರೆದೆ ಮೇಡಮ್. ಅವ್ರಿಗೆ ಹೆಡ್ಫೋನ್ ಹಾಕ್ಬಿಟ್ಟು ಕೇಳಿಸಿದೆ. ಅವ್ರು ಕೇಳಿದ್ರು ಇನ್ನೂ ಸತಿ ಹಾಕಿ ಅಂದರು. ಹಾಕಿದ ತಕ್ಷಣ ಮಜಾ ಇದೆ ಕೆ.ಬಿ, ಏನೋ ನನಗೂ ವೈಬ್ರೇಷನ್ ಆಗ್ತಾ ಇದೆ ಅಂತಂದ್ರು. ಎಸ್ ಅಣ್ಣ ಇದನ್ನು ಮಾಡ್ಬೋಣ ಅಂದೆ. ಆಫ್ಟರ್ ಬ್ಯೂಟಿ ಬೆಂಕಿ ಆದ್ಮೇಲೆ ಯಾವ ಹಿಟ್ ಸಾಂಗ್ ಇಲ್ಲರಿ, ಒಂದು 25,000 ದಾಟಿದ್ರು ದೊಡ್ಡದು ನಮಗೆಲ್ಲ. ಆಮೇಲೆ ಮಾಡೋಣ ಕೆ.ಬಿ ಇದನ್ನು ಬಿಲ್ಡ್ ಮಾಡಿ ಅಂದರು. ನಾನೇ ಅರೇಂಜ್ ಮಾಡ್ಬಿಟ್ಟೆ ಮೇಡಮ್. ಅಂದರೆ ಬೇಸಿಕ್ ನನಗೆ ಇತ್ತೀಚೆಗೆ ಕಲ್ತಿರೋದ್ರಿಂದ ಅದಕ್ಕೆ ಏನೇನು ಬೇಕೆಲ್ಲ ಸಾಹಿತ್ಯ, ಇನ್ನೆಲ್ಲ ಸಂಗೀತ, ವೈಲಿನ್ಸು ಗಿಲಿನ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ. ಆಮೇಲೆ ಅವ್ರಿಗೇನು ಲಿರಿಕ್ಸ್ ಇನ್ನೂ ಏನೋ ಚೇಂಜ್ ಬೇಕು ಕೆ.ಬಿ, ನಾವು ಅದನ್ನ ತರೋಣ. ಅವರೊಂದಿಷ್ಟು ಲಿಸ್ಟ್ ಕಳಿಸಿದ್ರು. ಪರಿಮಳ ಆಚಾರ್ಯ ಬರಬೇಕು, ಆಮೇಲೆ ಬಿಚ್ಚಾಲೆ ಬರಬೇಕು, ಅವ್ರ ಹಿಂದಿನಲ್ಲಿ ಬೇಕು, ಇಷ್ಟೆಲ್ಲ ಸಾಹಿತ್ಯ ಕಳಿಸಿದ್ರು. ಆಮೇಲೆ ನಾನು ಹೇಳಿದೆ, ಅಣ್ಣ ಇದೆಲ್ಲ ಯಾಕೋ ಅಷ್ಟು ಮಜಾ ಅನ್ನಿಸ್ತಲ್ಲ, ಇದನ್ನೆಲ್ಲ ನೋಡಿ ವಿಚಾರ ತಿಳ್ಕೊಂಡು ಬರೆಯೋದಕ್ಕೂ ಏನಿಲ್ಲದೆ ಸುಮ್ಮನೆ ಭಕ್ತಿಯಿಂದ ಬರೋಕ್ಕೆ ವ್ಯತ್ಯಾಸ ಐತೆ ಅಣ್ಣ, ನನಗೆ ಬಿಟ್ಬೇಡ ಇದು ನಾನು ಬರೀತೀನಿ ಅಂದೆ. ಆಯ್ತು ಕೆ.ಬಿ ಬರ್ರಿ ಅಂದರು. ಬರ್ತೀವಿ ಮೇಡಮ್. ಫೈನಲ್ ಲಿರಿಕ್ಸ್ ಆಯ್ತು ರೀ, ಟ್ಯೂನ್ ಆಯ್ತು, ಅರೇಂಜ್ಮೆಂಟ್ಸ್ ಎವ್ರಿಥಿಂಗ್ ಡನ್ ಆಯ್ತು, ಎಲ್ಲ ಆಗೋಯ್ತು ರೀ. ಬಂದು ಕೇಳಿದ್ರೆ ಚಂದ ಐತೆ ಅನ್ಬೇಕಷ್ಟೇ. ಇದಾದ್ಮೇಲೆ ಇದು ಒಂದು ಅದ್ಭುತ ಆಯ್ತು ರೀ. ಏನಾಯ್ತು, ಸಾಗರ್ ಗುರುರಾಜ್ ಅಂತ ಒಬ್ರು ಇದ್ದಾರೆ, ಮಂಜುಳಾ ಗುರುರಾಜ್ ಅವರ ಮಗ. ಅಮೇಝಿಂಗ್ ಮ್ಯೂಸಿಷಿಯನ್ ಸಖತ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು, ಅರೇಂಜರು, ಒಳ್ಳೆ ಪಿಯೋನ್ ಆರ್ಟಿಸ್ಟ್. ಅವರು ನಾವೆಲ್ಲ ಒಂದು ಮ್ಯೂಸಿಷಿಯನ್ಸ್ ಟೀಮ್ ಅಂತ ಮಾಡ್ಕೊಂಡಿದ್ದೀವಿ. ಕ್ರಿಕೆಟ್ ಮುಖಾಂತರ ಅವ್ರ ಪರಿಚಯ. ನನ್ನ ಹಾಡುಗಳಿಗೆಲ್ಲ ಅವ್ರು ಹಿನ್ನೆಲೆ ಸಂಗೀತ ಕೊಡ್ತಾಯಿದ್ರು. ಅವ್ರನ್ನ ಸುಮಾರು ದಿವಸಗಳಿಂದ ನಮ್ಮ ಮನೆ ಕರಿತಾ ಇದ್ದೆ, ಅಣ್ಣ ಬನ್ನಿ ನಮ್ಮ ಮನೇಲಿ ಊಟ ಮಾಡಿ ಉತ್ತರ ಕರ್ನಾಟಕದ ಊಟ ಮಾಡಿ ಅಂತ ಕರಿತಿದ್ದೆ. ಇಲ್ಲ ಮಗ ಬಿಸಿ ಅನ್ನೋರು. ಒಂದು ದಿನ ಟೈಮ್ ಕೊಟ್ಟರು ನನಗೆ. ಆಯ್ತು ಬಸವ ಇವತ್ತು ಬರ್ತೀನಿ ಅಂತ. ನನ್ನ ಹೆಂಡತಿ ಎಲ್ಲ ಥರದ ಅಡುಗೆಗಳೆಲ್ಲ ಮಾಡೋದು. ನಮ್ಮ ಮನೆಗೆ ಬಂದರು ಅವರು. ಯಾವತ್ತೂ ಬರೆದಿರೋ ಮನುಷ್ಯ ಬಂದ ನೋಡಿ. ಅವ್ರ ಹೆಸರು ಸಾಗರ್ ಗುರುರಾಜ್. ನೋಡಿ ಇಲ್ಲಿಗೆ ಸಂಬಂಧ. ರಾಯರ ಹಾಡಿಗೆ ಗುರುರಾಜ್ ಅವ್ರ ಮಗನೇ ಬಂದರು. ಅಣ್ಣ ನಾನೊಂದು ಹಾಡು ಮಾಡಿದ್ದೀನಿ ಕೇಳ್ತೀಯ ಅಂದೆ. ಕೇಳಿಸಪ್ಪ ಏನೇನು ಮಾಡಿದ್ಯೋ ಅವ್ನು
ನೀನು ಒಂಥರ ಕಾಲಂತಕ ಕಣೋ, ನೀನು ಏನೇನೋ ಮಾಡ್ಬಿಟ್ಟಿರ್ತೀಯ ತೋರಿಸೋನು ಕೇಳಿಸಿದ ತಕ್ಷಣ ಓಕೆ ಅವ್ರು ಕೇಳ್ತಾನೆ ಅವ್ರು ನನಗೇನ ಬ್ರಿಲಿಯಂಟ್ ಮ್ಯೂಸಿಷಿಯನ್ ಅವರು ಕೇಳ್ತಾ ಪವಮ್ ಓಕೆ ಇಲ್ಲಿ ಇದು ಬೇಕಂತ ಯೋಚನೆ ಮಾಡ್ತಾನೆ ಇದ್ದಾರೆ. ಅವರಲ್ಲೊಬ್ಬ ಅರೇಂಜರ್ ಉಟ್ಕೊಂಡಿದ್ದಾನೆ, ಸಾಹಿತ್ಯ ಸೆಕೆಂಡ್ರಿ. ಆಮೇಲೆ 2 ಸತಿ ಕೇಳಿದ್ಮೇಲೆ ಕೆಬಿ ನನಗೆ ಈ ಹಾಡು ಕೊಟ್ಟರೆ ಅವತರಿಸುವ ಗುರುವೆ ಹಾಡಿದೆಯಲ್ಲ ಅದಕ್ಕೆ ಡಬಲ್ ಮಾಡಿಕೊಡ್ತೀನಿ ಅಂತಂದರು. ಸಿದ್ಧಗಂಗಾ ಸ್ವಾಮಿಗಳ ಮೇಲೆ ಒಂದು ಹಾಡು ಮಾಡಿದ್ದೀನಿ, ಅದಕ್ಕಿಂತ ಇನ್ನೂ ಅದ್ಭುತವಾಗಿ ಅರೇಂಜ್ ಮಾಡಿಕೊಡ್ತೀನಿ ಅಂದೆ. ಏನಣ್ಣ ನೀನು ಮಾಡಿಕೊಡ್ತೀನಿ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ನನಗಿದೆಯಾ? ದಯವಿಟ್ಟು ತೊಗೊಳ್ಳಿ ಅಣ್ಣ, ನಿಮ್ಮದೇ ಕೂಸಿದ್ದು, ದಯವಿಟ್ಟು ಮಾಡಿ ಅಣ್ಣ. ರಾಯರೇ ನಾನು ನಿಮ್ಮ ಕಳಿಸ್ಯಾರ ಅಂತ ಅನ್ಸ್ಕೈತೈತೆ ಅಂದೆ. ಹಂಗಲ್ಲ ಇಲ್ಲ ಕಣೋ, ಬ್ಯೂಟಿಫುಲ್ ಕಂಪೋಸಿಷನ್, ಚೆನ್ನಾಗಿ ಮಾಡಿದೆವು, ಲಿರಿಕ್ಸ್ ಅದ್ಭುತವಾಗಿದೆ, ನಾನು ಇದನ್ನು ಸಖತ್ತಾಗಿ ಮಾಡ್ಕೊಡ್ತೀನಿ ಅಂದರು. ನೋಡ್ರಿ ಎಲ್ಲಿಂದ ಎಲ್ಲಿಗೆ ನೀನು ಒಂದು ಶುರು ಮಾಡ್ಬೇಕಷ್ಟೇ ರೀ, ಆತ ಕಳಿಸ್ತಾನೆ ಅಷ್ಟೇ. ಆಯ್ತು ಅವರು ಕೊಟ್ಟರೆ ಅಲ್ಲಿಂದ ಆಗಿದ್ದು ವೈಭವ. ಅವರೆಲ್ಲ ವೈಲಿನ್ಸು ಗೀಲಿನ್ಸು ಸಿಂಫನಿ ಗಿದಮು ಅದ್ಭುತವಾಗಿ ಮಾಡ್ಬಿಟ್ರು ಮೇಡಮ್, ಅದ್ಭುತವಾಗಿ ಮಾಡ್ಬಿಟ್ರು. ಹೇಳ್ತೀನಲ್ಲ ಅಂದ್ರೆ ನಾರ್ಮಲ್ ಭಕ್ತಿಗೀತೆ ಥರ ಆಗ್ಬಾರ್ದು ಅನ್ನೋ ನಮಗೊಂದು ಆಸೆ ಇತ್ತು. ಅದ್ಭುತವಾಗಿ ಮಾಡಿದ್ರು. ಮಾಡಿದ ತಕ್ಷಣ ಶೂಟ್ ಮಾಡ್ಬೇಕಲ್ರಿ, ಹೌದು, ಹೆಂಗೆ ಮಾಡ್ತೀವಿ ಶೂಟು? ಆಮೇಲೆ ಅದೇ ನಮ್ಮ ಕಾರ್ತಿಕ್ ಅವರೇ ಡೈರೆಕ್ಟ್ ಮಾಡಿದ್ದೀವಿ ಇದನ್ನ, ಕಾರ್ತಿಕ್ ಸುಂದರಮ್ ಅಂತ. ಅವ್ರು ಯೋಚನೆ ಮಾಡ್ತಾಯಿದ್ರು ಕೆ ಬಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ನಾನು ಏನು ಹೇಳ್ತಿದ್ದೆ, ಅದನ್ನು ನೋಡ್ರಿ ಎಲ್ಲ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿರ್ತೀವಲ್ಲ, ಅದಕ್ಕೆ ಅಣ್ಣ ಒಬ್ಬ ಭಕ್ತ ಮಂತ್ರಾಲಯಕ್ಕೆ ಹೋಗ್ಬೇಕಾರೆ ಅವನ ಜರ್ನಿನೇ ಇದರಲ್ಲಿ ತೋರಿಸ್ಬಿಡೋಣ. ಜರ್ನಿ ಆಯ್ತು, ರೆಡಿ ಆಗ್ತಾನೆ, ರಾಯರೇನೋ ಕನ್ಸಲ್ ಬರ್ತಾರೆ, ಮಂತ್ರಾಲಯಕ್ಕೆ ಬಾ ಅಂತ ಕರೀತಾರೆ, ಇವ್ನು ರೆಡಿಯಾಗಿ ಹೋಗ್ಬೇಕಾರೆ ಈ ಹಾಡು ಜನಗಳೆಲ್ಲ ನೋಡ್ಕೊಂಡು ಹೋಗ್ತಾನೆ, ಕೊನೆಗೆ ರಾಯರ ದರ್ಶನ ಆಗುತ್ತೆ, ಮಂತ್ರಾಲಯದ ಹೋಗ್ತಾನೆ, ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ. ನಾನು ಬೇಡ ಕೆ ಬಿ ಇನ್ನೂ ಏನೋ ಮಾಡ್ಬೇಕು, ಏನು ಮಾಡ್ಬೇಕು ನಮಗೆ ಗೊತ್ತಿಲ್ಲ ರೀ. ಆಯ್ತಣ್ಣ ನೀವು ಯೋಚನೆ ಮಾಡ್ರಿ ಅಂದ್ರೆ ಯೋಚನೆ ಮಾಡಿ ಆಯಿತು, ಮಾಡಿದ್ವಿ. ನನಗೊಂದು ವೃದ್ಧಾಶ್ರಮ ಬೇಕು ಕೆ ಬಿ ಅಂದರು. ಓಕೆ ಅಣ್ಣ ಅದರಲ್ಲಿ ಏನಿದೆ ಮಾಡೋಣ. ಅಣ್ಣ ವೃದ್ಧಾಶ್ರಮ ಏನು ಕಣ ನಿನಗೆ ಅಂತ ನಾನು ನೋಡಿ, ಅದೇ ಆಲೋಚನೆಗಳು ಅನ್ನೋದು ಎಲ್ಲಿಂದ ಎಲ್ಲಿಗೆ ಬರುತ್ತಂತ. ವೃದ್ಧಾಶ್ರಮದಲ್ಲಿ ಏನನ್ನ ತೋರಿಸ್ತಾ ಇದನ್ನಂತ. ಇಲ್ಲ ಕೆ ಬಿ ನೀವೊಬ್ಬ ಕ್ಲಾಸಿಕಲ್ ಸಿಂಗರ್ ಅಥವಾ ಒಬ್ಬ ಸಿಂಗರ್ ಹೋಗಿ ಹಾಡ್ತೀರಾ, ಹಾಡಿದ ತಕ್ಷಣ ಅವ್ರಿಗೆಲ್ಲ ಇದೇ ಹಾಡನ್ನು ಹಾಡ್ತೀರಾ, ಅವ್ರಿಗೊಂಥರ ಸಾಂತ್ವನ ಸಿಕ್ಕಂಗಾಗುತ್ತೆ, ಈ ಥರ ಹೋಗೋಣ ಅಂದರು. ಹೌದಾ ಸರಿ ಅಣ್ಣ ಅಂದೆ. ಆಮೇಲೆ ವೃದ್ಧಾಶ್ರಮ ಎಲ್ಲ ನೋಡಿದ್ವಿ ಮೇಡಮ್, ನಮಗೇನಂತ ಸಿಗಲಿಲ್ಲ ಸರ್. ಆಮೇಲೆ ನಮ್ಮ ಗುರುಗಳು ಲಕ್ಷ್ಮಣ ಸರ್ ಅಂತ ಬರೆದಾರೆ, ಅವ್ರ ಮುಖಾಂತರ ಕಲಾಜ್ಯೋತಿ ಟ್ರಸ್ಟ್ ಅಂತ ಕೆಂಗೇರಿ ಉಪನಗರದಲ್ಲಿದೆ, ಅಲ್ಲಿ ಹೋಗಿ ಲೊಕೇಶನ್ ನೋಡಿದ್ವಿ ಮೇಡಮ್. ಅಲ್ಲಿ ಒಂಥರ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ವಲ್ಪ ಇರುವಂತಹ ಫಿಸಿಕಲಿ ಚಾಲೆಂಜ್ಡು ವಿಶೇಷ ವಿಕಲಚೇತರ ಮಕ್ಕಳು ಆಶ್ರಮ ಮೇಡಮ್. ಅಲ್ಲಿಗೆ ಹೋದ್ವಿ. ಓಕೆ ಅವರು ಕೂಡ ಅಲ್ಲಿದ್ದಂತಹ ಮುಖ್ಯಸ್ಥರು ಮುನ್ರಾಜು ಅಂತ ಅವ್ರ ಹೆಸರು. ಅವರು ನಮ್ಮ ಹಾಡನ್ನೆಲ್ಲ ಕೇಳಿ ಏನು ಚೆನ್ನಾಗಿ ಆಡ್ತೀರಿ ಸರ್, ತುಂಬ ಚೆನ್ನಾಗಿದೆ ಮಾಡಿ ಅಂತ ಪರ್ಮಿಷನ್ನು ಕೊಟ್ಟರು ನಮಗೆ. ನೋಡಿ ಪರ್ಮಿಷನ್ ಕೊಟ್ಟರು. ನಮ್ಮ DOP ನಾನು ಅಣ್ಣ 3 ಜನ ಚರ್ಚೆ ಮಾಡಿ, ಅವ್ರು DOPಗೂ ಒಂಥರ ಕನ್ಫ್ಯೂಷನ್, ವಸಂತಣ್ಣ ಅಂತ ನಮ್ಮ ಎಲ್ಲ ಹಾಡುಗಳನ್ನು ಅವರೇ ಚಿತ್ರೀಕರಣ ಮಾಡಿರೋದು. ಇಲ್ಲಿ ಏನು ತೆಗಿತಾರೆ ಕರಿಬಸವರ, ಇಲ್ಲಿ ಏನು ತೆಗಿತಾರೆ ಅಂತ. ಬಟ್ ಡೈರೆಕ್ಟರ್ ನಮ್ಗೆ ಏನು ಹೇಳಿಲ್ಲ, ಕೆ ಬಿ ನೀವು ಸುಮ್ಮನೆ ಹಾಡಿ ಅಂತ. ಆಯ್ತು ಮೇಡಮ್, ಒಂದಿನ ಫೈನ್ ಡೇ ಶೂಟ್ ಶುರು ಮಾಡಿದ್ವಿ. ಆಮೇಲೆ ನಮ್ಮ ಕಾರ್ತಿಕ್ ಅಣ್ಣನಿಗೆ ಎಂಟ್ರಿ, ಈ ಕಾಯಗುರ್ರಾಯ ಆದ ತಕ್ಷಣ ಸಾಂಗ್ ಎಂಟ್ರಿ, ಪವಮ್ ತರ ಅಂತ ವೈಲಿನ್ಸ್ ಎಲ್ಲ ಇದೆಯಲ್ಲ, ಒಂಚೂರು ಯಾಕೋ ಒಬ್ಬರು ಅನ್ನಿಸ್ತು ನನಗೆ, ಇನ್ನೊಂಚೂರು ಕಡಿಮೆ ಮಾಡ್ತೀರಾ ಅಂತ. ನನಗೆ ಆಲ್ರೆಡಿ ಇಷ್ಟ ಆಗ್ಬಿಟ್ಟಿದೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದೆ, ಇಲ್ಲ ಅಣ್ಣ ಇರಲಿ ಅಣ್ಣ ಪ್ಲೀಸ್, ಇಲ್ಲ ಕೆ ಬಿ ಯಾಕೋ ಇಲ್ಲ ಅಣ್ಣ ಪ್ಲೀಸ್ ನೀವು ಶೂಟಿಂಗ್ ನಾನು ಏನೂ ಕೇಳಲ್ಲ, ಮ್ಯೂಸಿಕ್ ನನಗೆ ಬಿಟ್ಬಿಡಿ, ಶೂಟ್ ನೀವು ಮಾಡಿ ಹಿಂದೆ. ಅದಾದಮೇಲೆ ಮೇಡಮ್ ಆ ಮಕ್ಕಳ ನಿಷ್ಕಲ್ಮಶವಾದಂತಹ ಒಂದು ರಿಯಾಕ್ಷನ್ಸು, ಅವರ ನಿಷ್ಕಲ್ಮಶವಾದಂತಹ ಚಟುವಟಿಕೆಗಳು, ನನ್ನ ಜೊತೆ ಅವ್ರು ಇಂಟ್ರ್ಯಾಕ್ಟ್ ಮಾಡಿದ್ದು, ಅದು ಹಂಗಂಗೆ ಚಿತ್ರೀಕರಣ ಮಾಡಿದ್ವಿ ಮೇಡಮ್. ಅಲ್ಲಿ ನಮಗೆ ಅಳುನೇ ಬರ್ತಾಯಿತ್ತು ಅವ್ರ ಜೊತೆ. ನಾನು ಆ್ಯಕ್ಟೇ ಮಾಡ್ತಾ ಇರಲಿಲ್ಲ, ಅಲ್ಲಿ ಆ್ಯಕ್ಟ್ ಮಾಡೋಂಗೆ ಇರಲಿಲ್ಲ. ಅಲ್ಲಿ ನಾವು ಹಾಡ್ಬೇಕಾದ್ರೆ ಅಷ್ಟೇ ನಾವು ಅದನ್ನೇನೋ ಒಂದು ಮಾಡ್ತಾ ಇದ್ದೀವಿ ಹೊರತು ಅಷ್ಟು ಸ್ಪಂದಿಸೋರು ಮೇಡಮ್ ಮಕ್ಕಳವರೆಲ್ಲ. ನಾನೇನು ಹೋಗ್ಬಿಟ್ಟು ಅವ್ರಿಗೆ ಏನೋ ತಮಾಷೆ ಮಾಡಿದ್ರೆ ನಗೋರು, ಹೋಗಿ ಒಪ್ಕೊಳಕ್ಕೆ ಬರೋರು, ಒಬ್ಬರು ಕಣ್ಣು ಕಾಣ್ತಾ ಇರಲಿಲ್ಲ, ಮಾತು ಬರೋಲ್ಲ, ಒಬ್ಬರು ಪ್ರಪಂಚದಲ್ಲೇ ಇರ್ತಿರಲಿಲ್ಲ. ಸೊ ಇಂಥ ಮಕ್ಕಳ ಜೊತೆ ಮಾಡ್ತಾ ಅವ್ರಿಗೆ ತಿನ್ನಿಸೋದು, ಅವರು ಡೈಲಿ ದೈನಂದಿನ ಚಟುವಟಿಕೆಗಳನ್ನೇ ಒಂದು ಹಾಡಾಗಿ ಮಾಡಿ, ಅವ್ರ ಜೊತೆ ರಾಯರಿದ್ದಾರೆ, ಅಂಥವ್ರ ಜೊತೆ ರಾಯರಿದ್ದಾರೆ, ಅಂಥವ್ರಲ್ಲಿ ರಾಯರಿದ್ದಾರೆ, ಅಂಥವ್ರ ಸೇವೆಯಲ್ಲಿ ರಾಯರಿದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡಿದ್ವಿ ಮೇಡಮ್. ಆ ಶೂಟ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಮಗೆಲ್ಲ ಮನಸ್ಸು ಭಾರ ಆಗಿ ಜೀವನ ಅರ್ಥ ಆಗ್ಬಿಟ್ಟಿದ್ರಿ ಅದು ಯಪ್ಪ ಅಂತ, ಅಳುನೇ ಬಂದ್ಬಿಟ್ಟಿತ್ತು ನಮಗೆಲ್ಲ. ಆಮೇಲೆ ಆಯ್ತು ರೀ, ಅದಾಗಿ ಎಡಿಟ್ ಎಲ್ಲ ಆಗಿ ನಮ್ಮ ಕೈಲಿ ಏನು ಸಾಧ್ಯ ಮೇಡಮ್, ಯಾಕಂದ್ರೆ ನಾವ ಕಷ್ಟದಾಗಿರ್ತೀವಿ, ನಾವೆಲ್ಲ ಹಾಡುಗಳು ಹಾಕ್ಯಂಡು ಮಾಡ್ತೀವಿ, ರೊಕ್ಕ ಬರಂಗಿಲ್ಲ ಯೂಟ್ಯೂಬಿಂದ. ಏನೋ ಒಂದು ಆಯ್ಕೆ ಮಾಡಿದ್ವಿ, ಪ್ರಮೋಷನ್ ಏನು ಅನ್ಬೇಕು ಅದನ್ನು ಮಾಡಿದ್ವಿ ನಾವು. ಮಂತ್ರಾಲಯಕ್ಕೆ ಒಂದು ಸ್ವಲ್ಪ ತೋರಿಸಿದ್ವಿ, ಇಲ್ಲಿರೋ ನಾರ್ಮಲ್ ಆಡಿಯನ್ಸ್ಗೆ ತೋರಿಸಿದ್ವಿ, ಎಲ್ಲರೂ ಚಂದ ಐತೆ ಅಂದರು. ಹಾಡು ಬಿಟ್ಟು ಒಂದು 4 ದಿನ ತನಕ ಏನಿಲ್ಲ ರೀ ಮೇಡಮ್, ಏನೋ ಒಂದು 6,000 ಹೊಡಿತೀರಿ ಅಷ್ಟೇ 4 ದಿನ ತನಕ ಆದ್ರೂ. ಬಟ್ ನಾನು ಎಲ್ಲ ಅದೇ ಮೇಡಮ್, ಏನು ಓಡಲೇಬೇಕಂತ ಯಾವತ್ತೂ ಮಾಡಿಲ್ಲ ಮೇಡಮ್. ಎಲ್ಲ ಹಾಡುಗಳು ಆಯ್ತು ನಮ್ಮ ಪಾಡಿ ನಾವು ಮಾಡಿರ್ತೀವಿ, ಯಾವತ್ತೋ ಒಂದು ದಿವಸಕ್ಕೆ ಅದಕ್ಕೆ ವ್ಯಾಲ್ಯೂ ಸಿಗ್ತದೆ ಬಿಡಪ್ಪ ಅಂಕಶ್ ಮಾಡಿದ್ವಿ. ಅದಕ್ಕೆ ನೋಡಿದವರು ನಮ್ಮ ಆತ್ಮೀಯ ಹೊಲ ಎಲ್ಲ ಭಾರಿ ಚಲೋ ಮಾಡಿಯೋ ಕಣ್ಣ ನೀರು ಬರುತ್ತೆ ಹಂಗೆ ಅಂತಂದರು. ಹೋಗ್ತೀರಿ 1 ಲಕ್ಷ ಆಯ್ತು, ಸಾಕು ಬಿಡಪ್ಪ 1 ಲಕ್ಷ ಆಯ್ತು. ರಾಯರು ಮುಟ್ಟಿದ್ರು 2 ಲಕ್ಷ 3 ಲಕ್ಷ 4 ಲಕ್ಷ, ಭಾಳ ದಿವಸ ಆಗಿತ್ತಲ್ಲ ಹಿಂಗೆ ನೋಡಿ, 1 ವರ್ಷ ಆಗಿತ್ತಲ್ಲ ಈ ಥರ ವ್ಯೂಸ್ಗಳು ನೋಡಿ. ಆಯಿತು ಹೋದ್ರಿ
ಮೇಡಮ್ ಏನೇನು ಅಂದ್ರು ಭಾರಿ ಅದು ದಿನಕ್ಕೆ ಏನಿಲ್ಲ ಅಂದ್ರು 1 ಮಿಲಿಯನ್ ಲೆವೆಲ್ಗೆ ಕತ್ತಿ ಬಿಡ್ತೀರಿ ಅದು ದಿನಕ್ಕೆ ದಿನಕ್ಕೆ ಒಂದು 5 ಲಕ್ಷ ಓಡೋದು ಮೇಡಮ್. ಓಡ್ತೀರಿ ಇತ್ತೀಚೆಗೆ ಅದು ವೈರಲ್ ಆಗಿದ್ದು, ಅದು ನಾನೇ ಹಾಡಿದ್ದಂತ ಗೊತ್ತಾಗಿದ್ದು. ನಾನೇ ಹಾಡಿದಂತ ಗೊತ್ತಾಗಷ್ಟೊತ್ತಿಗೆ ಒಂದು 13 ಮಿಲಿಯನ್ ಹೊಡಿತು ಮೇಡಮ್. 13 ಮಿಲಿಯನ್ ಹೊಡಿತ್ರಿ. ಅದಾದ್ಮೇಲೆ ನಂತರ ಸುಮಾರು ಕಮೆಂಟ್ಸ್ಗಳು ಮೇಡಮ್, ಕಣ್ಣ ನೀರು ಬಂದ್ಬಿಡ್ತಾವ. ಹೆಂಗರಿ ಅಂದ್ರೆ ಅದು ಎಲ್ಲರೂ ಹೇಳಿದೆ, ಏನು ನೀವೇನು ನಿಷ್ಕಲ್ಮಶ ಮಾಡಿದ್ರಿ, ಅದು ಮಾಡಿದ್ರಿ. ಅದು ನಾವು ಮಾಡೋದೇನಿಲ್ಲರಿ ಮೇಡಮ್, ಎಲ್ರಿಗೂ ನಿಷ್ಕಲ್ಮಶವಾಗಿರ್ತದ, ಅದು ಅನಿಸ್ಬೇಕು ಅಷ್ಟೇ. ಅದು ಒಂದಷ್ಟು ಕಮೆಂಟ್ಸ್ಗಳು ಬಂದು, ನಿಮ್ಮ ಹಾಡು ನೋಡಿದ ಮೇಲೆ ನನಗೆ ರಾಯರ ಮೇಲೆ ಭಕ್ತಿ ಬಂದಿದೆ. ನಾನು ಇದನ್ನು ಹೆಗ್ಗಳಿಕೆನಲ್ರಿ ಮೇಡಮ್, ಹಿಂದೆ ದಾಸರುಗಳಿದ್ರು, ರಾಘವೇಂದ್ರ ಸ್ವಾಮಿಗಳೇ ವೆಂಕಟರಮಣ ಸ್ವಾಮಿನ ನೋಡಿಕೇಸಿ ಹಿಂದೂ ಎನಗೆ ಗೋವಿಂದ ಅಂತ ಬರೆದು ಹಾಡ್ತಾರೆ. ಅಂದ್ರೆ ಅವರು ಮಹಿಮೆನ ಬರೆದು ಹಾಡಕ್ಕೆ ಆ ಕಾಲಘಟ್ಟಕ್ಕೆ ಒಬ್ಬೊಬ್ರು ಬರ್ತಾರೆ. ಈಗ ನಮ್ಮ ಕಾಲಘಟ್ಟಕ್ಕೂ ಸುಮಾರು ದಾಸರು ಹಾಡುಗಳನ್ನ ಬರೆದಿರುವಂಥ ದೊಡ್ಡ ದೊಡ್ಡ ಗಾಯಕರುಗಳಿದ್ದಾರೆ, ಸಾಹಿತಿಗಳೆಲ್ಲ ಬರೆದು ಹಾಡ್ಯಾರ. ಅಂಥದ್ರ ನಾನೆಲ್ಲೋ ತೃಣ, ನಾನು ಎಲ್ಲೋ ರಾಯರ ಮಹಿಮೆನ ಸಾರಕೈತೀನಪ್ಪ, ರಾಯರ ಭಕ್ತಿನ ಹಂಚಕೈತೀನಿ ಅಂತ ನನಗಾಗಿದೆ. ಆವಾಗ ಹೇಳ್ತಿದ್ರು, ಸರ್ ನಾವು ಚಿ ಉದಯಶಂಕರ್ ಅವ್ರದ್ದು ರಾಜಕುಮಾರ ಸಂಘ ಆದಮೇಲೆ ಇದನ್ನೇ ಇಷ್ಟ ಹಚ್ಕೊಂಡ್ರೆ ಮೇಡಮ್. ಇದಕ್ಕಿಂತ ನನಗೆ ದೊಡ್ಡ ಹೆಗ್ಗಳಿಕೆ ಅಂತ ನಾನು ಹೆಗ್ಗಳಿಕೆ ಅಂತ ತೊಗೊಳ್ರಿ. ಅಂದ್ರೆ ಏನೋ ಅವರೆಲ್ಲ ನನ್ನ ಒಳಗಡೆ ಆ ಕ್ಷಣಕ್ಕೆ ಉದಯಶಂಕರ್ ಅವರೇ ಕೂತಿರ್ಬೋದು, ಆ ಕ್ಷಣಕ್ಕೆ ರಾಯರೇ ಕೂತಿರ್ಬೋದು, ಅಣ್ಣವರೇ ಕೂತು ಹಾಡಿರ್ಬೋದು. ಸೊ ಹಿಂಗೆ ತೊಗೊತೀನಿ, ನಮ್ಮದು ಏನಿಲ್ಲ ಸರ್. ಮೇಲೆ ನಾನು ನಾಸ್ತಿಕನಾಗಿದ್ದೆ. ನಾನು ಈ ಹಾಡುಗಳು ಕೇಳಿದ ಮೇಲೆ, ಈ ಮಕ್ಕಳು ನೋಡಿದ ಮೇಲೆ ನನಗೇನೋ ರಾಯರ ಮೇಲೆ ಭಕ್ತಿ ಬಂದ್ಬಿಟ್ಟದ. ರಾಯರ ಮೇಲೆ ಉತ್ಕಟವಾದ ಪ್ರೇಮ ಬಂದಿದೆ. ರಾಯರ ಮಠಕ್ಕೆ ಹೋಗ್ತಿದ್ದೊಂದು ರಾಯರ ಮಠಕ್ಕೆ ಹೊಂಟೀನಿ. ನನಗೆ ಎಲ್ಲದರಲ್ಲೂ ರಾಯರ ಕಾಣಕೈತಾರೆ. ಹಿಂಗೆಲ್ಲ ಹೇಳೋದಕ್ಕೆ ಏನು ಹೇಳೋಕ್ಕಾಗಲ್ಲ ಮೇಡಮ್. ಮತ್ತು ಎಷ್ಟೋ ಜನ ಆ ಹಾಡಾದ್ಮೇಲೆ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಆಶ್ರಮದ ಬಗ್ಗೆ ಎಲ್ಲ ರೀತಿ ಡೀಟೇಲ್ಸ್ ಹಾಕಿದ್ವಿ, ಬ್ಯಾಂಕು, ಫೋನ್ಪೇ, ಬ್ಯಾಂಕ್ ಡೀಟೇಲ್ಸು, ಸಹಾಯ ಮಾಡೋರು ಅದು ಆಶ್ರಮಕ್ಕೆ ಸಹಾಯ ಮಾಡಿರೋದು. ಸೊ ಈ ಹಾಡಿಂದ್ರೆ ಒಂದಷ್ಟು ಫಂಡು ಆಶ್ರಮಕ್ಕಾಗಿದೆ, ತುಂಬ ಹೋಗಿದೆ. ಅದು ಸಾರ್ಥಕತೆ ಮೇಡಮ್ ಅಷ್ಟೇ. ಅದಾದಮೇಲೆ ರಘುಭಟ್ರು ಒಂದು ಹಾಡು ಮಾಡ್ತಾರೆ, ರಾಯರ ದರ್ಶನ ಅಂತ. ಅದು ಅಜನೀಶ್ ಲೋಕನಾಥ್ ಎಲ್ಲ ತುಂಬ ದೊಡ್ಡ ತಾರಾಗಣ, ಒಂದು ಹೈ ಬಜೆಟ್ ಪ್ರಾಜೆಕ್ಟ್ ಅದು. ಅದಕ್ಕೆ ರಘುಭಟ್ರವರು ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡೋದಂಥವ್ರು. ಅವರು KB ಈ ಥರ ಯೂಟ್ಯೂಬಲ್ಲಿ ರಾಯರ ಹಾಡು ಅಂತಂದ್ರೆ ನಿಂದೆ ಕಣಪ್ಪ ಫಸ್ಟ್ ಬರೋದು, ದಯವಿಟ್ಟು ಬಂದು ನೀನೊಂದು ಪರ್ಫಾರ್ಮ್ ಮಾಡು ಅಂದರು ನನಗೆ. ಅಣ್ಣ ನಾನು ಅಂದೆ, ಆಯ್ತು ನೀನು ಬಾರಪ್ಪ. ಅಷ್ಟೊತ್ತಿಗೆ ಆಲ್ರೆಡಿ ಮಿಲಿಯನ್ ಆಲ್ರೆಡಿ 13 ಮಿಲಿಯನ್ ಆಗಿತ್ತು, 13 ಮಿಲಿಯನ್ ಆಗಿತ್ತು ರೀ. ಅಣ್ಣ ನಾನು ರೀ ಅಂದೆ, ಬಾರಪ್ಪ ಪ್ಲೀಸ್ ಬಂದು ಹಾಡು ಅಂತ. ಸುಕೃತ ನಮಗೂ ಮತ್ತೆ ಒಂದು ರಾಯರ ಮಠದಾಗ ಹೋಗಿ ಹಾಡ್ಬೇಕು ಅನ್ನೋದು ಒಂದು ಸೌಭಾಗ್ಯ ಅಂತ ಹೇಳಿದ್ರಿ. ಹೋಯ್ದೀವ್ರಿ. ನೋಡ್ತೀನಿ ಎಂಥ ದೊಡ್ಡ ವೇದಿಕೆ ಮೇಡಮ್ ಅದು, ಇಡೀ ಕನ್ನಡ ಚಿತ್ರರಂಗನೇ ಅಲ್ಲಿ ಸಭೆ ಸೇರಿತ್ತು. ಅಲ್ಲಿ ಹೋದಿವ್ರಿ, ನಾವೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ರು, ತುಂಬ ತುಂಬಿ ತುಳುಕ್ತಾ ಇತ್ತು ಸಭೆ. ಹೋದೆ, ಹಾಡಿದ್ನಿ ರಾಯರ ಹಾಡು. ನನಗೆ ಏನಪ್ಪ ಯಪ್ಪ, ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ಮೇಡಮ್ ನನಗೆ. ಅದು ಅವ್ರು ರಘುಭಟ್ರು ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಟ್ರು, ಅವರಿಗೆ ತುಂಬ ಧನ್ಯವಾದಗಳು ಇಲ್ಲಿಂದನೇ. ಸುಭತೀಂದ್ರ ತೀರ್ಥರು ಬರ್ತಾರೆ, ಅವ್ರದ್ದೊಂದು ಪೇಂಟಿಂಗ್ ಬಿಡಿಸ್ತಾರೆ KB. ಆ ಟೈಮಲ್ಲಿ ಇನ್ನು ಹಾಡು ಅಂದರು, ಒಳ್ಳೆ ಅವಕಾಶ ಕೊಟ್ಟರು ನನಗೆ. ಅದು ಹೋಗಿ ಹಾಡಿದೆ ಮೇಡಮ್. ನನಗೆ ಮೈ ಕೈ ಎಲ್ಲ ನಡಗೈತಿ ಬಿಟ್ಟಿದ್ರಿ. ಅಂದರೆ ನಾವೆಲ್ಲ ಹಾಡುಗಾರರಿಗೆ ನಮಗೇನು ಸ್ಟೇಜ್ ಫಿಯರ್ ಅನ್ನೋದು ಇರೋಂಗಿಲ್ಲ. ಬಟ್ ಆ ಕ್ಷಣ ಪುಣ್ಯಕ್ಷೇತ್ರದಾಗ ಮೇಡಮ್ ಹಾಡ್ಬೇಕು ಅನ್ನೋದು ಐತಿಲ್ಲ ರೀ, ಎಲ್ಲಿಂದ ಎಲ್ಲಿಗೆ ರೀ ಮೇಡಮ್. ಅದಕ್ಕೆ ಹೇಳೋದು, ನಾನು ಗುರು ಕೊಟ್ಟ ಅಂದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗ್ತದ. ಹಾಡದೆ ಮೇಡಮ್. ಎಲ್ಲರೂ ಕಣ್ಣಂಚಲು ಒಂದು ರೀತಿಯ ಸಾರ್ಥಕತೆಯ ಭಾವ, ನನಗೆ ಹಾಡಿರೋ ಸಾರ್ಥಕತೆ ಭಾವ, ಅವ್ರಿಗೇನು ಕೇಳಿರೋ ಸಾರ್ಥಕತೆ ಭಾವ. ಇನ್ನೂ ಹಾಡು ಪೇಂಟಿಂಗ್ ಬಿಡಿಸ್ತಾ ಇತ್ತು ಆ ಹುಡುಗ, ನಾನು ಇನ್ನೊಂದು ಸತಿ ಹಾಡಿದೆ. ಇನ್ನೂ ಅವಾಗಂತೂ ನನಗೆಲ್ಲ, ನಾನು ಭೂಮಿ ಮೇಲೆ ಇರಲಿಲ್ಲ ಬಿಡ್ರಿ. ನಾನೆಲ್ಲೋ ಆಯ್ತು ಬಿಡಪ್ಪ, ನಂದು ಜೀವನ ಏನೋ ಒಂದು ಸಿಕ್ತಿ ಅದು ಅನುಭವಿಸ್ತಾರೆ ಗೊತ್ತರಿ ಮೇಡಮ್. ಏನೋ ಒಂದು ಅದು ಬೇರೆ ಹೇಳ್ತಾರೆ, ಅದು ಹೆಂಗೆ ಸುಳ್ಳು ಹೇಳ್ತಾನಂತಾರೆ. ಭಾಳ ದಿವ್ಯ ಅನುಭೂತಿ ಮೇಡಮ್, ಭಾಳ ದಿವ್ಯ ಅನುಭೂತಿ. ನಮ್ಮಪ್ಪ ನಮ್ಮವ್ವ ಮಾಡಿದ ಪುಣ್ಯ. ಆಯ್ತು ರೀ, ಹಾಡಿದೆ ಮೇಡಮ್. ಹಾಡಿ ಕೆಳಗೆ ಬರೋಷ್ಟೊತ್ತಿಗೆ ಸುಭೀಂದ್ರ ತೀರ್ಥರಲ್ಲ, ಭಾಳ ಏನಪ್ಪ ಚೆನ್ನಾಗಿ ಹಿಡಿತೆ ನೀನು ನಮ್ಮ ರಾಯಚೂರು ಹುಡುಗಂತ ಗೊತ್ತಿಲ್ಲಲ್ಲ ಮರೆಯ, ಒಂದು ಸತಿ ಬಂದು ಭೇಟಿ ಮಾಡೋ ಅಂದರು. ಭಾಳ ಚಂದ ಆಶೀರ್ವಾದ ಮಾಡಿದ್ರು. ಸಾರ್ಥಕತೆ ಮೇಡಮ್. ಅಲ್ಲಿಂದ ಮನೆ ಕೆಳಗೆ ಇಳಿತೀನಿ ಮೇಡಮ್. ನಾನು ಅವಾಗ ನನಗೆ ಇನ್ನೊಂದು ಜೀವನ ಸಿಕ್ಬಿಡ್ತು ನನಗೆ. ಅಂದರೆ ಎಲ್ಲರೂ ಈ ಹಾಡಾಡಿದ್ದು ನೀವೇ ಅಂದ್ರೆ ಸರ್, ನಮ್ಗೆ ಗೊತ್ತೇ ಇಲ್ವಲ್ರಿ, ದಿನ ಕೇಳ್ತೀವಿ ಸರ್, ದಿನ ಕೇಳ್ತೀವಿ ನಿಮ್ಮ ಹಾಡಿಲ್ಲದೆ ದಿನ ಶುರುವಾಗರ, ನಿಮ್ಮ ಹಾಡಿಲ್ಲದೆ ದಿನ ಮುಗಿಯಲ್ಲ. ಯಾರೋ ಒಬ್ರು ಅದ್ಭುತವಾಗಿ ಮಾತಾಡಿದ್ರು. ಭಕ್ತಿಗೀತೆಗಳಂದ್ರೆ ಹಿಂಗೆ 6 ಗಂಟೆಯಿಂದ 9 ಗಂಟೆವರೆಗೆ ಸ್ಲಾಟ್ ಅಲ್ವಾ, ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಆ ವೈಬಲ್ಲಿ ಕೇಳ್ತೀವಿ. ಬಟ್ ನಿಮ್ದು ಹಂಗಿಲ್ರಿ, ಬೆಳಗ್ಗೆ 6 ಗಂಟೆ ಶುರುವಾಯ್ತು ಅಂದ್ರೆ ರಾತ್ರಿ 10 ಗಂಟೆ ತನಕ ಕೇಳ್ತಿರ್ತೀವಿ. ಆ ಥರದ ಸಾಹಿತ್ಯ ಇದೆ ನಿಮ್ಮ ಹತ್ರ ಅಂತಂದಾಗ ಎಲ್ಲ ಶರಣರು, ಸಂತರು, ಅಲ್ಲಿ ನೆರೆದಂತಹ ಮುಖ್ಯಸ್ಥರು, ಗಣ್ಯರು, ತಾರಾಗಣ ಎಲ್ಲರೂ ಹರಿಸೋರು ಮೇಡಮ್. ಭಾಳ ಚಂದ ಆಡಿದೆ, ಭಾಳ ಚಂದ. ಅವತ್ತು ನನಗೆ ಸಾರ್ಥಕತೆ ಆಯಿತು ಮೇಡಮ್.
ಹಂಗಾಯ್ತು ರೀ. ಕೆಳಗೆ ನಾವು ಬಸ್ಸಿನಾಗ ಬರಾಕತ್ತೀವಿ ರೀ, ನಮ್ಮ ಸಹಪಾಠಿಗಳು ಎಲ್ಲ ನಮ್ಮ ಮೀಡಿಯಾ ಮಾಧ್ಯಮ ಮಿತ್ರರೆಲ್ಲ ನೀನು ಹಾಡಿ ಅಂತ ಗೊತ್ತಿಲ್ಲ ದೋಸ್ತ ಅನ್ನಕೈತಾರೆ ಎಲ್ಲರೂ. ನಾನು ಹಾಡಿ ನಾವು ಮರಿ ಅಂದಾಗ ಅವರೆಲ್ಲ ಭಾಳ ಖುಷಿ ಪಟ್ರು. ಸೊ ರಾಯರಿಗೆ ಅನಿಸಿತ್ತೇನೋ ಇವನು ಹಾಡ್ಯಾನ, ಹಾಡ್ಯಾನಂತ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ರೇನು ಅಂತ ಹೇಳ್ತೀನಿ. ಸೊ ರಾಯರಿಗೆ ಸದಾ ಋಣಿ ಮೇಡಮ್, ಅಷ್ಟೇನೇ ಇಲ್ರಿ. ರಾಯರ್ ಯಾವತ್ತಾದ್ರೂ ಕನ್ಸಲ್ಲಿ ಬಂದಿದ್ರಾ ಅಂತೇಳಿ, ಅಂದರೆ ನಿಮಗೆ ಈ ಥರದ ಸಾಂಗ್ ಮಾಡಬೇಕಾದ್ರೆ ಅಥವಾ ಮಾಡಿ ಆದಮೇಲೆ ಆ ಥರದ್ದು ಏನಾದರೂ ಘಟನೆಗಳು ನಡೆದಿತ್ತಾ? ಮೇಡಮ್ ನನಗೆ ರಾಯರ್ ಕನಿಷ್ಠ ಬಂದಿಲ್ರಿ, ಹ್ಞೂ ಹ್ಞೂ ಪುಟ್ಟೇಶ್ವರ ಬಂದಿದ್ರು, ಅದು ಬೇರೆ. ರಾಯರ ನಾಮಸ್ಮರಣೆ ಮಾಡ್ತಿರ್ಬೇಕಾದ್ರೆ ಮೇಡಮ್ ಅದರ ಅವ್ರದ್ದು ಪ್ರತಿದಿನ ನಿಂತಿರ್ತೀವಿ. ಒಂದು ದಿವಸ ಬಂದಿದ್ರು ಮೇಡಮ್, ಅಂದರೆ ಯಪ್ಪ ಅದು ಹೆಂಗಂದ್ರಿ, ಕುಂತೀನಿ ರೀ ಮೇಡಮ್, ಮುಂದೆ ಕುಂತೀನಿ, ಬೃಹದಾಕಾರವಾದಂಥ ಒಂದು ಬೃಂದಾವನ ಮೇಡಮ್. ಹ್ಞೂ ಅದೇ ನನಗೆ ಅವತ್ತೇ ಅದೇ ಆಗಿದ್ರಿ, ಅಂದ್ರೆ ರಾಯರ ಹಾಡು ಆದ್ಮೇಲೆ ಆಗಿದ್ರಿ. ದೊಡ್ಡ ಬೃಂದಾವನ ಮೇಡಮ್, ಮುಂದ್ಗಡೆ ಕಪ್ಪು ಶಿಲೆ ಏಕಶಿಲಾ ಬೃಂದಾವನ. ಅದು ಮುಂದೆ ಕುಂತ್ಬಿಟ್ಟಿನಿ, ಅಪ್ಪ ಏನು ಇಷ್ಟು ದೊಡ್ಡದೈತಿ ಇದು, ಏನು ಇಲ್ಲಿ ರಾಯರು ಇಷ್ಟು ಮುಂದೆ ಕುಂತ್ಕೊಂಡಿನ, ನಾನು ರಾಯರ ಮುಂದೆ ಕುಂತ್ಕೊಂಡಿನ. ಅದೊಂದು ಅದೇನು ಮೇಡಮ್, ಅಲ್ಲಿಂದ ಒಂದು ಮಂತ್ರಾಕ್ಷತೆ ತಗೊಂಬಂದು ಸ್ವೀಕರಿಸಿದ್ದು ಅಷ್ಟೇ ನನಗೆ ಪಾಲಿಗೆ ಸಿಕ್ಕಿದ್ದು ಒಂದು ದೊಡ್ಡದೇ ಇದು ದರ್ಶನ ಮೇಡಮ್ ಅಷ್ಟೇ. ಕನಸಲ್ಲ ಅಂದ್ರೆ ರಾಯರ ಬೃಂದಾವನ ದರ್ಶನ ಆಗಿದೆ ಮೇಡಮ್. ಅದು ಸಣ್ಣದಲ್ರಿ, ಭಾಳ ಬೃಹದಾಕಾರವಾದ ಬೃಂದಾವನ, ತಲೆಯಿಟ್ಟು ತಿಂಗು ನೋಡಿದ್ರಿ, ಅದು ನಿಂಗು ನೋಡಿದ್ರಿ, ಅದು ಅಲ್ಲಿ ಮಂತ್ರಾಕ್ಷತೆ ತಗೊಂಬಂದು ಒಂದು ಕನಸಲ್ಲಿದೆ. ಓಕೆ, ಇದು ಸೂಪರ್ ಹಿಟ್ ಆದಮೇಲೆ, ಈ ಸಾಂಗ್ ಎಲ್ಲ ಸೂಪರ್ ಹಿಟ್ ಆದಮೇಲೆ ನೀವು ಯಾವತ್ತಾದರೂ ಮತ್ತೆ ಹೋದ್ರಾ, ನೀವು ರಾಯರ ಸನ್ನಿಧಿಗೆ ಹೋದ್ರಾ, ಮತ್ತೇನಾದರೂ ಬೇಡ್ಕೊಂಡಿದ್ದು ಅಥವಾ ಹೆಂಗಿತ್ತು ಅವರ ಆಶೀರ್ವಾದ ಹೆಂಗಿತ್ತು ಅಂತ ಹೇಳಿ? ಅವ್ರಿಗೊಂದು ಮಾತು ಹೇಳ್ತಾರೆ ನೋಡಿ ಮೇಡಮ್, ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ಅಲ್ರಿ. ಅವರು ನಾವು ಅಲ್ಲೇ ರಾಯಚೂರಾಗಿದ್ರು ಮೇಡಮ್, ನಮಗೆ ರಾಯರ ಮಹತ್ವ ಗೊತ್ತಿಲ್ಲರಿ. ರಾಯರ ಅಂದ್ರೆ ಹಂಗೆ ಇರ್ತದ್ರಿ, ಅದು ರಾಯರ ಮಹತ್ವ ಗೊತ್ತಿರಲಿಲ್ಲ, ಪುಟ್ಟಯ್ಯಜ್ವರ ಮಹತ್ವ ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಊರಾಗ ಮಠಗಳು ಇರ್ತಾವೆ, ಅಲ್ಲಿಗೆ ಸೀಮಿತ ಆಗಿರ್ತೀವಿ, ನಮ್ಮ ಬಡತನಗಳು ಹಂಗಿರ್ತಾವೆ ಬಿಡ್ರಿ, ಅಲ್ಲಿ ಹೋಗುವಂಥ ಸತ್ವೂ ಇರಲ್ಲ ನಮ್ಮ ಕಡೆ. ಸೊ ಒಂದು ಸತಿ ಹೋಗಿದ್ದೆ ಮೇಡಮ್, ಅಜ್ಜೋರು ಒಂದು ಸತಿ ಅಂದ್ರೆ ಇದೇ ರಾಯರ ದರ್ಶನಕ್ಕೆ ಹೋಗಿದ್ದೆ ನಾನು, ಮತ್ತೆ ಹೋಗೇ ಇಲ್ರಿ ಮೇಡಮ್. ನಾನು ರಾಯರ ಮಠಕ್ಕೆ ಹೋಗಿಲ್ಲ, ಒಂದು ಸತಿ ಹೋಗಿ ಕೇಶ್ ಬಂದಿದ್ವಿ ಅಷ್ಟೇ. ಒಂದು ಸತಿ ಹೋಗಿನಿ ಮೇಡಮ್, ಒಂದು ಸತಿ ಹೋಗಿನಿ. ಅದಾದ ಮಕ್ಕ ರಾಯರ ದರ್ಶನಕ್ಕೆ ಹೋಗಿದ್ದೆ ಮೇಡಮ್. ನಾನು ರಾಯರ ದರ್ಶನಕ್ಕೆ ಹೋಗಿ ಅವ್ರನ್ನ ಬೇಡಿಕೆ ಅಂತದ್ದು ಏನಿಲ್ಲ ಮೇಡಮ್. ನಾನು ಏನು ಅದನ್ನ ನೋಡಿದ್ರೆ ಸಾಕಪ್ಪ, ನೀನೇನೋ ಕೊಟ್ಟಿದ್ದೆ ಅದನ್ನ ಉಳಿಸ್ಕೊಂಡು ಹೋಗೋ ಶಕ್ತಿ ಕೂಡ ಅಷ್ಟೇ, ನಿನ್ನ ಮಹಿಮೆನ ಸಾರುವಂಥ ಶಕ್ತಿ ಕೂಡ ಅಷ್ಟೇ, ನಿನ್ನ ಭಕ್ತರಿಗೆ ನಿನ್ನನ್ನು ಮುಟ್ಟಿಸುವಂತಹ ಒಬ್ಬ ಸಂಚಾರಿಯನ್ನ ಮಾಡೋ ಅಷ್ಟಪ್ಪ ಅಂತ ಕೇಳ್ಕೊಂಬಂದಿನಿ ಮೇಡಮ್. ಬಿಟ್ರೆ ಏನು ಐಶ್ವರ್ಯ ಅಂತ ಹತ್ಗ ಬಿಟ್ಟಿದ್ರಿ, ಅದು ಅಷ್ಟೇ, ಇನ್ನೇನಿಲ್ಲ ರೀ. ರಾಯರ ಪವಾಡಗಳು ಅದೇ ಮೇಡಮ್, ಸಾಹಿತ್ಯ ಬರ್ಸಕತ್ತಿರಲ್ರಿ ಮೇಡಮ್. ನಾನು ಇದೇ ಪವಾಡ ನಿಮ್ಗೆ? ಪವಾಡಗಳಂದ್ರೆ ಏನು ನೀರನ್ನ ಅಥವಾ ರೊಕ್ಕನ ಏನು ಸುರಿಸ್ಬಿಟ್ರು, ಅದು ತರಿಸ್ಬಿಟ್ರು ಅನ್ನೋದಕ್ಕಿಲ್ಲ ಮೇಡಮ್. ಅದು ಪ್ರತಿಕ್ಷಣ ಒಂದು ಅನುಭವ ಆಗ್ತಿರ್ತದೆ, ಗೊತ್ತಾ ಮೇಡಮ್. ಈಗ ನೀವೇನು ಕೇಳಿದ್ರಿ ಬರ್ಬೇಕಾರ, ಕರಿಬಸವರ ನಿಮ್ಮ ಹಾಡ ಕೇಳಿ ನನಗೆ ಜುಮ್ ಅಂದ್ಬಿಡ್ತೀರಿ ಮೈ. ಅದು ಒಂದು ರೀತಿ ಏನೋ ಒಂದು ಪವಾಡನೇ ಮೇಡಮ್ ನನಗೆ. ಯಾಕೆ ಈ ಪ್ರತಿಯೊಬ್ಬರು ಹೇಳಕತ್ತಾರ, ಪ್ರತಿಯೊಬ್ಬರು ಮುಖೇನ ನನಗೆ ಏನು ಹೇಳಕತ್ತಾರ ಅಂದ್ರೆ, ಏನು ರಾಯರು ಹೇಳಕತ್ತಾರ ಬಿಡಪ್ಪ. ಓಕೆ, ಸದಾ ಯಾರೋ ಒಬ್ಬರು ಹೇಳಕತ್ತಾರ, ದಿನ ಏನು ಒಂದು 10-12 ಕಮೆಂಟ್ ಆಗಿರ್ತಿರ್ತದ್ರಿ, ಒಂದು 30 ಕಮೆಂಟ್ ಅಂತ ಇರ್ತದ್ರಿ. ಅವ್ರ ಮುಖೇನ ಏನು ಹೇಳಿದಾಗ ಮತ್ತೆ ಜೀವನಕ್ಕೆ ಇನ್ನೇನು ಬೇಕ್ರಿ ಮೇಡಮ್.